ಓಮಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಗುರುಗೀತೆಯ ವಿಚಾರ ಮಾಡ್ತಾ ಇದ್ವಿ. ಈ ವಿಚಾರದಲ್ಲಿ 295ನೇ ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಈ ಶ್ಲೋಕದಲ್ಲಿ 2 ಪ್ರಕಾರದ ಗುರುಗಳು, ಮೌನಿ ಮತ್ತು ವಾಗ್ಮಿ ಅಂತ ಹೇಳ್ಕೊತ ಬರ್ತಾರೆ. ಅದರಲ್ಲಿ ಮೌನಿಗಿಂತ ವಾಗ್ಮಿ ತುಂಬ ಶ್ರೇಷ್ಠ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಆದರೆ ಮೌನಿ ಆದವನು ಸಾಮಾನ್ಯನಲ್ಲ, ಅವನು ಪದಾರ್ಥ ಭಾವನೆ ಸ್ಥಿತಿಯಲ್ಲಿ ಸೇರಿಕೊಂಡಿರ್ತಾನೆ. ಜ್ಞಾನದ 7 ಭೂಮಿಕೆಗಳಲ್ಲಿ ಸುಬೇಚ್ಛ, ವಿಚಾರಗ, ತನುಮಾನಸಿ, ಸತ್ವಾಪತ್ತಿ, ಅಸಂಶಕ್ತಿ, ಪದಾರ್ಥ ಭಾವಿನಿ, ತುರ್ಯಗ ಅಂತ. ಈ ಮೌನಿ ಗುರು ಪದಾರ್ಥ ಭಾವನೆ ಮತ್ತು ತುರ್ಯಗ ಸ್ಥಿತಿಗೆ ಸೇರಿಕೊಂಡಿರುವಂಥ ಜೀವನ್ಮುಕ್ತ ಪುರುಷ. ಸತ್ವಾಪತ್ತಿ, ಅಸಂಶಕ್ತಿ, ಇನ್ನು ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ರೀಸನ್. ಸತ್ವಾಪತ್ತಿ, ಅಸಂಶಕ್ತಿ, ಪದಾರ್ಥ ಭಾವನೆ, ತುರಿಗ, ಈ 4 ಜ್ಞಾನ ಭೂಮಿಕೆಗಳೇನಿದ್ದಾವೆ, ಇವು 4 ಜನರನ್ನು ಕೂಡ ಜೀವನ್ಮುಕ್ತ ಪುರುಷರಂತ ಕರೀತಾರೆ. ಬ್ರಹ್ಮವಿದ್, ಬ್ರಹ್ಮವಿದ್ ವರಹ, ಬ್ರಹ್ಮವಿದ್ ವರಿಯಾನ್, ಬ್ರಹ್ಮವಿದ್ ವರಿಷ್ಠ ಅಂತ. ಜೀವನ್ಮುಕ್ತ ಸ್ಥಿತಿ ಒಂದೇ ಆದರೂ, ಜ್ಞಾನ ಸ್ವರೂಪ ಒಂದೇ ಆದರೂ ಕೂಡ ಅವರ ಒಂದು ಅವಸ್ಥೆಯ ಒಂದು ಸ್ಥಿತಿಯನ್ನು ನೋಡಿಬಿಟ್ಟು 4 ವಿಭಾಗ ಮಾಡಿರ್ತಾರೆ. ಅದರಲ್ಲಿ ಸತ್ವಾಪತ್ತಿ ಸ್ಟೇಜ್, ಫಸ್ಟ್ ಸ್ಟೇಜಲ್ಲಿರೋ ಜೀವನ್ಮುಕ್ತ ಪುರುಷ ಆಚಾರ್ಯ ಕೋಟಿಯಲ್ಲಿ ಹೆಚ್ಚಿರ್ತಾರೆ. ಇವರು ಕೂಡ ಜ್ಞಾನಿಗಳೇ ಆಗಿರ್ತಾರೆ. ಆದರೆ ಅವರೇನಾದರೂ ಇಂದ್ರಿಯ ಭೋಗ ವಿಷಯಗಳಲ್ಲಿ ಏನಾದರೂ ಮತ್ತೆ ಹೆಚ್ಚು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಬೀಳೋ ಅವಕಾಶ ಇರುತ್ತೆ. ವಿದ್ವಾನಪಿ ಹರತಿ ಪ್ರಜ್ಞಾ ಅಂದ್ಬಿಟ್ಟು. ಬಟ್ ಅದಕ್ಕಿಂತ ಒಂದು ಸ್ಟೆಪ್ಪು, ಅದು ಅಂತಿಮ ಪ್ರಯತ್ನ ಸತ್ವಾಪತ್ತಿಯಲ್ಲ. ಅದಾದಮೇಲೆ ಮತ್ತಿನ್ನೇನು ಪ್ರಯತ್ನ ಮಾಡೋದಿಲ್ಲ, ಮತ್ತೆಲ್ಲ ಫರ್ದರ್ ಎಲ್ಲ ರಿಯಾಕ್ಷನ್ಸ್. ಆ ಸತ್ವಾಪತ್ತಿ ಸ್ಟೇಜನ್ನು ದಾಟಿಕೊಂಡು ಅಸಂಶಕ್ತಿ ಸ್ಥಿತಿಗೆ ಯಾರು ಹೊಟ್ಟೋಗ್ಬಿಟ್ಟಿರ್ತಾರೋ ಅವರು ಈ ಮೌನಿ ಕ್ಯಾಟಗರಿಗೆ ಬರ್ತಾರೆ. ಒಂದು ಸ್ಟೆಪ್ಪು ಅಸಂಶಕ್ತಿ ಸ್ಥಿತಿಯಲ್ಲಿರುವಂಥ ಜೀವನ್ಮುಕ್ತ ಪುರುಷ ಯೋಗ್ಯವಾದಂಥ ಶಿಷ್ಯ ಬಂದಾಗ ಸ್ವಲ್ಪ ಉಪದೇಶಗಳು ಮಾಡ್ತಾನೆ. ಹೆಚ್ಚಂತೂ ಮಾಡೋದೇ ಇಲ್ಲ, ತುಂಬ ಕಡಿಮೆ. ಮತ್ತು ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಇರೋದು ಅಸಂಶಕ್ತಿಯಲ್ಲಿ ಸ್ವಲ್ಪ ಉಪದೇಶ ಆಗೋ ಚಾನ್ಸ್ ಇರುತ್ತೆ. ಪದಾರ್ಥ ಭಾವನೆಯಲ್ಲಿ ಆ ಜೀವನ್ಮುಕ್ತ ಸ್ಥಿತಿಯ ಅವಸ್ಥೆ ಹೆಂಗಿರುತ್ತೆ ಅಂದರೆ, ಯಾವುದು ಪದಾರ್ಥದಲ್ಲಿ ಏನೂ ಭೇದನೆ ಕಾಣಿಸೋದಿಲ್ಲ, ಎಲ್ಲವೂ ಒಂದೇ ಥರನೇ ಕಾಣಿಸ್ತಾ ಇರುತ್ತೆ. ಅದು ಅದ್ಭುತವಾದಂಥ ಸ್ಥಿತಿ. ಅಲ್ಲಿ ನಾವು ಹೆಚ್ಚು ನಮ್ಮ ಸಂಶಯ ನಿವೃತ್ತಿಗಳೆಲ್ಲ ಮಾಡ್ಕೋಬೇಕಂದ್ರೆ ಅಲ್ಲಿ ಜಾಗದಲ್ಲಿ ಆಗೋದಿಲ್ಲ. ಅವರು ಆ ಕೆಳಗಡೆ ಸ್ಟೇಜಿಗೆ ಬರೋದಕ್ಕಾಗೋದಿಲ್ಲ. ಶಂಕರಾಚಾರ್ಯರ ಶಿಷ್ಯರಲ್ಲಿ ಅವರ ಶಿಷ್ಯರೊಬ್ಬರು ಹಸ್ತಾಮಲಕರು ಇರ್ತಾರೆ. ಇವರು ಬ್ರಹ್ಮಸೂತ್ರದ ಭಾಷ್ಯ ಬರೋದಕ್ಕೆ ಜಗಳ ಆಡಿಕೊಂಡು ಇವರು ಯಾಕೆ ಹಸ್ತಾಮಲಕನಿಗೆ ಬರಿ ಅಂತೇಳಿ ಅಂತಾರೆ. ಶಂಕರಾಚಾರ್ಯ ಸ್ವಯಂವಾಗಿ ಹೇಳ್ತಾರೆ, ಹಸ್ತಾಮಲಕನು ತುಂಬ ಟಾಪ್ ಲೆವೆಲಲ್ಲಿದ್ದಾನೆ, ನಮ್ಮ ಥರ ಲೋ ಲೆವೆಲ್ಗೆ ಬಂದು ಟೀಕಾ ಟಿಪ್ಪಣಿಗಳು ಪುಸ್ತಕಗಳು ಇವೆಲ್ಲ ಬರೆಯೋದಕ್ಕಾಗೋದಿಲ್ಲ, ಅಷ್ಟು ಟಾಪ್ ಲೆವೆಲ್ ಸ್ಥಿತಿಯಲ್ಲಿದ್ದಾನೆ ಅಂತ. ಆ ಥರ ಸ್ಥಿತಿಯಲ್ಲಿ ಪದಾರ್ಥ ಭಾವನೆ ಮತ್ತು ತುರ್ಯಗ ಸ್ಥಿತಿಯಲ್ಲಿರೋರು ಇರ್ತಾರೆ. ಅವರಿಂದ ನಾವು ಹೆಚ್ಚು ಏನು ಉಪದೇಶ ನಮಗೆ ಸಿಗೋದಿಲ್ಲ, ಜಸ್ಟ್ ಮೌನಿಯಾಗಿರ್ತಾರೆ ಅಷ್ಟೇ ಅವರು. ಆದರೆ ತುಂಬ ಉತ್ಕೃಷ್ಟವಾದಂಥ ಸ್ಥಿತಿ. ಅದಕ್ಕೆ ಆ ಸ್ಥಿತಿ ತುಂಬ ಅದ್ಭುತವಾದಂಥ ಸ್ಥಿತಿ ಅಂತ ಹೇಳಿ, ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ವಾಗ್ಮಿ ತೂತ್ಕಟ ಸಂಸಾರ ಸಾಗರೋತ್ತಾರಣ ಕ್ಷಮಃ ಯಥೋಸೌ ಸಂಶಯಚ್ಛೇತ ಶಾಸ್ತ್ರಯುಕ್ತ್ಯನುಭೂತಿಭಿಃ. ಈ ವಾಗ್ಮಿ ಗುರು ಅನ್ನೋನು ಸ್ವಲ್ಪ ಸತ್ವಾಪತ್ತಿ ಸ್ಟೇಜಲ್ಲಿ ಇಲ್ಲ ಅಸಂಶಕ್ತಿ ಸ್ಟೇಜಲ್ಲಿ ಇರ್ತಾನೆ. ಇಂಥವರಿಂದನೇ ನಮ್ಮ ಕೆಲಸ ಆಗೋದು. ನಮಗೆ ಸಂಶಯ ನಿವೃತ್ತಿಗಳು ಮಾಡಬೇಕಂದ್ರೆ ಉಪದೇಶ ಮಾಡಬೇಕಲ್ಲ, ನಮಗೇನು ಸಂಶಯ ಇದೆ ನಾವು ಸಂಶಯ ಡೌಟ್ ಕೇಳಬೇಕು, ಆ ಡೌಟ್ಗೆ ಆನ್ಸರ್ ಕೊಡಬೇಕು. ಆವಾಗ ನಮ್ಮ ಮನಸ್ಸು ಸೈಲೆಂಟ್ ಆಗುತ್ತೆ. ಇಲ್ಲ ಅಂದರೆ ಅದಕ್ಕೆ ಸಮಾಧಾನ ಪಡಿಸೋದಕ್ಕಾಗೋದಿಲ್ಲ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ ಅವ್ರ ಗುರುಗಳು ಎಷ್ಟು ಶ್ರೇಷ್ಠವಾದಂಥ ಗುರುಗಳಾಗಿರ್ತಾರೆ. ಅವರು ಶಿಷ್ಯ ವಿವೇಕಾನಂದ ಒಪ್ತಾನೇ ಇಲ್ಲ ಅವ್ರ ಗುರುಗಳನ್ನು. ಯಾಕಂದರೆ ಅವ್ರ ಗುರುಗಳಿಗೆ ಫಸ್ಟು ಹುಚ್ಚ ಅಂತ ಹೆಚ್ಚು ಪ್ರಚಾರ ಆಗಿಬಿಟ್ಟಿರುತ್ತೆ. ಹುಚ್ಚು ಥರ ಆಡ್ತಾ ಇರ್ತಾನೆ, ಅದಕ್ಕೆ ಹುಚ್ಚ ಅಂದ್ಬಿಟ್ಟು. ಬಟ್ ಆ ಸ್ಥಿತಿಯಲ್ಲಿ ಇರ್ತಾನೆ. ಬಟ್ ಈ ಶಾಸ್ತ್ರ, ವ್ಯಾಕರಣ, ತರ್ಕಶಾಸ್ತ್ರ ಇವೆಲ್ಲ ಕ್ರಮದಿಂದ ಓದಿಲ್ಲ. ಅಂಥ ಮಹಾಪುರುಷರು ಶಾರ್ಟ್ ಆಗಿರುತ್ತೆ ಉಪದೇಶ, ಡೀಟೇಲಾಗಿ ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವ್ರ ಹತ್ರ ಅಷ್ಟು
ಲೋ ಪ್ಲೇನಿಗೆ ಬರೋದು ಇಲ್ಲ. ಇವರು ಶಿಷ್ಯನಿಗೇನೋ ಸಂಶಯ ನಿವೃತ್ತಿಗಳು ಹಂಗೆ ಇರ್ತವೆ. ವಿವೇಕಾನಂದನಿಗೆ ಎಷ್ಟು ಹೇಳಿದ್ರು ಕೂಡ ಇಲ್ಲ, ಇದು ಕೇವಲ ನಿಮ್ಮ ಒಂದು ಅನುಭೂತಿನೇ ಇರ್ಬೋದು, ನಿಮಗೆಲ್ಲರೂ ಹುಚ್ಚ ಅಂತವ್ರೆ, ಮತ್ತು ನಿಮ್ಮ ಅನುಭೂತಿ ನಮಗೆ ಹೆಂಗೆ ಪ್ರಮಾಣ ಆಗುತ್ತೆ. ಲಾಯರ್ ಮಗ ಮೊದಲೇ ವಿಪರೀತವಾದ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಲಾಸ್ಟಿಗೆ ಇವನಿಗೆ ಹಿಂಗಿಲ್ಲ, ಇವನಿಗೆ ನಾನು ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು, ಹೋಗಪ್ಪ ನೀನು ಋಷಿಕೇಶಿಗೆ ಹೋಗು, ಉಪನಿಷತ್ತಿಗಿಂತ ಅತಿರಿಕ್ತವಾಗಿ ನಾನೇನೋ ಹೇಳ್ತಾ ಇದ್ದೀನಿ ಅಂತ ನಿನಗೆ ಭಾವನೆ ಆಗ್ತಿದೆಯಲ್ಲ, ಹೋಗೆಲ್ಲ ಉಪನಿಷತ್ತನ್ನು ತಿಳಿಸೋ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಇದ್ದಾರೆ, ಅಲ್ಲೋಗಿ ತಿಳ್ಕೊಂಬ, ಅವು ನಿನಗೆ ಅರ್ಥ ಆಗುತ್ತೆ ಅಂತ. ಆವಾಗ ಋಷಿಕೇಶಿಗೆ ಬರ್ತಾನೆ. ನಾವು ಓದಿದ್ದ ಆಶ್ರಮದಲ್ಲಿ ವಿವೇಕಾನಂದ ಅವರು ಕೂಡ 40 ದಿವಸ ಅಲ್ಲಿ ಓದ್ಕೊಂಡಿರ್ತಾರೆ. ಆ 40 ದಿವಸದಲ್ಲಿ 11 ವರ್ಷ ಓದೋಷ್ಟು ಶಾಸ್ತ್ರನ 40 ದಿವಸದಲ್ಲೇ ಮುಗಿಸ್ಬಿಡ್ತಾರೆ. ಅಷ್ಟಂಥ ಬ್ರೈನ್ ಇರುತ್ತೆ ವಿವೇಕಾನಂದರಿಗೆ. ಆವಾಗ ಅವ್ರಿಗೆ ಹೌದು, ಶಾಸ್ತ್ರ ಉಪನಿಷತ್ತು ಏನು ಹೇಳ್ತಾ ಇದೆಯೋ ನಮ್ಮ ಗುರುಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಂತ. ಎಲ್ಲಿ ವಾಂಗ್ಮಿ ಗುರು ಹತ್ರನೇ ಸಂಶಯ ನಿವೃತ್ತಿ ಆಯಿತು. ಮೌನಿ ಗುರು ಅಂತ ಉತ್ಕೃಷ್ಟ ಸ್ಥಿತಿಯಲ್ಲಿರುತ್ತೆ ಗುರು ಹತ್ರ ಸಂಶಯ ನಿವೃತ್ತಿ ಆಗಲಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಭಗವಾನರು ಕೂಡ ಆಗ್ತಾರೆ. ಒಂದು ವೇಳೆ ಈ ಬಾಯಿ ತೆರೆದು ನಿನ್ನ ಸಂಶಯ ನಿವೃತ್ತಿ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳಂದರೆ ಮೂರ್ಖವತ್ತು ಉಪೇಕ್ಷಣೀಯ ಯವ, ಏನೂ ಪ್ರಯೋಜನ ಇಲ್ಲ ಅಂದ್ಬಿಡ್ತಾರೆ. ದರ್ಶನದಿಂದ ಸ್ವಲ್ಪ ಲಾಭಗಳು ಸಿಗುತ್ತೆ, ಬಟ್ ನಿನ್ನ ಸಂಶಯ ನಿವೃತ್ತಿ ಆಗಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಶ್ರೋತ್ರಿಯಂ ಬ್ರಹ್ಮ, ಕೇವಲ ಬ್ರಹ್ಮನಿಷ್ಠ ಅಂತೇಳಿಲ್ಲ ಗುರುಗಳು. ಯಾರಂದರೆ ಶಾಸ್ತ್ರ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಆ ಸ್ಥಿತಿಯನ್ನು ಹೊಂದಿ ಪ್ಲಸ್ ವಾಗ್ಮಿ ಆಗಿರಬೇಕು. ಶಿಷ್ಯ ಸಂದೇಹವನ್ನು ದೂರ ಮಾಡಬೇಕು. ಅದಕ್ಕೆ ಸಾಕ್ಷಾತ್ ಶಿವನೇ ಹೇಳ್ತಾ ಇದ್ದಾನೆ ಪಾರ್ವತಿ. ಈ ಮೌನಿ ಮತ್ತು ವಾಗ್ಮಿ ಗುರುಗಳಲ್ಲಿ ಮೌನಿ ತುಂಬ ಉತ್ಕೃಷ್ಟನೇ, ಅವನಿಗಿಂತ ಟಾಪ್ ಲೆವೆಲ್ ಇನ್ನೊಂದು ಇಲ್ಲ, ಅದನ್ನು ನಾವು ಬೇಡ ಅನ್ನೋದಿಲ್ಲ. ಬಟ್ ವಾಗ್ಮೀತೂತ್ಕಟ ಸಂಸಾರ ಸಾಗರೋತ್ತಾರಣ ಕ್ಷಮಃ, ಈ ಸಂಸಾರ ಭವರೂಪದ ಸಂಸಾರನ ದಾಟಿಸುವವನು ಯಾರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನೇ. ಕೇವಲ ಬ್ರಹ್ಮನಿಷ್ಠನಾದರೂ ಕೂಡ ಕಷ್ಟ ಇರುತ್ತೆ. ನಮ್ಮ ಲೆವೆಲ್ಗೆ, ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ಗೆ ಗುರುಗಳು ಹಿಡಿದು ನಮ್ಮ ಸಂಶಯನ ಅಲ್ಲಿಂದ ನಿವೃತ್ತಿ ಮಾಡ್ಕೊಂಡು ಬಂದು ಅಲ್ಲಿ ಕರ್ಕೊಂಡು ಹೋಗಬೇಕು. ಯತಃ ಅಸೌ ಸಂಶಯಚ್ಛೇತ ಶಾಸ್ತ್ರ ಯುಕ್ತಿ ಅನುಭೂತಿ ಬಿಹಿ, ಅವನ ಹತ್ರ ಶಾಸ್ತ್ರ ಇರುತ್ತೆ, ಯುಕ್ತಿ ಇರುತ್ತೆ, ಪ್ಲಸ್ ನಮಗೆ ಅವನ ಅನುಭೂತಿ, ಗುರುಗಳ ಅನುಭೂತಿ ಕೂಡ ಪ್ರಮಾಣ ಆಗಿರುತ್ತೆ. ಈ ಮೂರು ಇರೋ ಅಂಥ ಗುರುಗಳೇ ತುಂಬ ಶ್ರೇಷ್ಠ ಈ ಪ್ರಪಂಚದಲ್ಲಿ. ಈ ವಿಷಯ ತಿಳ್ಕೊಳ್ತಿರೋ ಸುಮ್ಮನೆ ಎಲ್ಲೋ ಸಿದ್ಧಿಗಳು, ಪವಾಡಗಳು, ಮಹಿಮೆಗಳು ಇದ್ದ ಜಾಗದಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರೋದ್ರಿಂದ ಬರೀ ಲೌಕಿಕ ಲಾಭ ನೋಡ್ಕೊತಾರೆ ಹೊರತು ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಸಿಕ್ಕಿದೆ ಅಂತ ಅಲ್ಲಿ ಚೆಕ್ ಮಾಡಿಕೊಡೋದಿಲ್ಲ. ಎಷ್ಟು ದುಃಖ ಅನ್ನೋದು ಕಡಿಮೆ ಮಾಡ್ಕೊಂಡಿದೆಯಾ, ಎಷ್ಟು ಸುಖ ನಿನ್ನ ಜೀವನದಲ್ಲಿ ಹೆಚ್ಚಾಗಿದೆ, ಇದು ನೋಡ್ಕೋಬೇಕಲ್ಲ. ಸುಮ್ಮನೆ ಅವ್ರು ದೊಡ್ಡವರು, ಇವ್ರು ದೊಡ್ಡವರು, ಅವ್ರು ಶ್ರೇಷ್ಠ, ಇವ್ರು ಶ್ರೇಷ್ಠ ಅಂದ್ಕೊಂಡು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಸಮಯ ಇಲ್ಲ. ನೀನೇನಾಗಿದೆಯಾ, ಅವರು ಶ್ರೇಷ್ಠತ್ವ ಬಿಡು. ಅಂಥ ಶ್ರೇಷ್ಠ ಗುರುಗಳ ಹತ್ರ ಹೋಗಿದ್ದೀನಿ, ಹೊಂದಿದ್ದೀನಿ ಅಂತ ಹೇಳ್ಕೊತಿದ್ದೆಲ್ಲ, ಹೊಂದಿದ್ರಿಂದ ನಿನಗೇನಾಗಿದೆ, ನಿನ್ನ ಸ್ಥಿತಿ ಏನಿದೆ, ಅದ್ರ ಬಗ್ಗೆ ಮಾತಾಡು. ಆದ್ದರಿಂದ ಇಂಥ ವಾಗ್ಮಿ ಗುರುಗಳೇ ತುಂಬ ಶ್ರೇಷ್ಠ ಅಂತ ಇದನ್ನು ಮತ್ತೆ ಇಲ್ಲಿ ಟೀಕಾಕಾರರು ಶಂಕರ ದಿಗ್ವಿಜಯನ್ನು ಬೇಕಾದರೂ ನೋಡಿ, ಅಲ್ಲಿ ಶಂಕರಾಚಾರ್ಯರೇ ಪ್ರಮಾಣ ಕೊಟ್ಟಿದ್ದಾರೆ, ಇಂಥ ವಾಗ್ಮಿ ಗುರುಗಳೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಗುರುನಾಮ ಜಪಾ ದೇವಿ ಬಹುಜನ್ಮಾರ್ಜಿತಾನ್ಯಪಿ ಪಾಪಾನಿ ವಿಲಯಂ ಯಾಂತಿ ನಾಸ್ತಿ ಸಂದೇಹಮನ್ವಪಿ. ಗುರುನಾಮ ಜಪಾ ದೇವಿ, ಗುರುನಾಮ ಜಪದಿಂದ ಬಹುಜನ್ಮ ಆರ್ಜಿತಾನಿ, ಅನೇಕ ಜನ್ಮಗಳಿಂದ ಅರ್ಚನೆ ಮಾಡಿಕೊಂಡಿರುವಂಥ ಪಾಪ ಕೂಡ ವಿಲಯಂ ಯಾಂತಿ ನಾಸ್ತಿ ಸಂದೇಹಮನ್ವಪಿ. ಸಂದೇಹ ಮತ್ತು ಒಂಚೂರು ಕೂಡ ನೀನು ಡೌಟ್ ಪಡಬೇಡ, ಗುರುಗಳಿಗೆ ಆ ಸಾಮರ್ಥ್ಯ ಇರುತ್ತೆ. ಕೃತಂ ಕರ್ಮ ಅವಶ್ಯಂ ಭೋಕ್ತವ್ಯಂ ಅಂತ ಶಾಸ್ತ್ರ ಹೇಳುತ್ತೆ. ಮಾಡಿದ ಕರ್ಮಗಳನ್ನ ತಪ್ಪದಿರ ಅನುಭವಿಸಲೇಬೇಕು ಅಂತ. ಮತ್ತು ಅಂಥ ಸಮಯದಲ್ಲಿ ಪ್ರಪಂಚದಲ್ಲಿ ಯಾರೂ ನಮ್ಮನ್ನು ಪಾಪದ ಅನುಭೂತಿಯಿಂದ ತಪ್ಪಿಸೋದಕ್ಕಾಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತಲ್ಲ, ಅಂದರೆ ಗುರುಗಳಿಗೆ ಸಾಧ್ಯ ಇರುತ್ತೆ. ನೀವು ರಾತ್ರಿ ಹೊತ್ತು ಕೆಟ್ಟ ಸ್ವಪ್ನ ನೋಡ್ತಾ ಇರ್ತೀರ. ಸ್ವಪ್ನದಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳು ಎಲ್ಲ ಇರ್ತವೆ. ಸ್ವಪ್ನದಲ್ಲಿ ನಿಮ್ಮದೇ ಆದಂಥ ಒಂದು ಶರೀರ ತಗೊತೀರ. ಅಲ್ಲಿ ಹುಲಿ ಸಿಂಹಗಳು ನಿಮ್ಮನ್ನು ಓಡಿಸ್ಕೊಂಡು ಬರ್ತಾ ಇರ್ತವೆ. ಅಂಥ ಸಮಯದಲ್ಲಿ ಅಲ್ಲಿ ಕಿರ್ಚಾಡ್ತಾ ಇರ್ತೀರ. ಕಿರ್ಚಾಡ್ತಿದ್ರೆ ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ಬ ಮಲ್ಕೊಂಡಿರ್ತಾನೆ. ಅರೆ ಇವನೇನೋ ಕೆಟ್ಟ ಸ್ವಪ್ನ ನೋಡ್ತಾ ಇದ್ದಾನೆ, ಸುಮ್ಮನೆ ಹೆದರ್ಕೊತಾ ಇದ್ದಾನೆ ಅಂದ್ಬಿಟ್ಟಿದ್ರು ಪಕ್ಕದಲ್ಲಿರೋ ನಿಮಗೆ ಕದಲಿಸ್ಬಿಟ್ಟು ಎಬ್ಬಿಸ್ಬಿಡ್ತಾನೆ. ಆ ಸ್ವಪ್ನದಲ್ಲಿ ನೀನು ಮಾಡಿರುವಂಥ ಪಾಪದ ಫಲದಲ್ಲಿ ಅಲ್ಲಿ ದುಸ್ವಪ್ನಗಳು ಬರ್ತಾ ಇರ್ತವೆ. ಪಾಪದ ಫಲ ಅಲ್ಲಿ ನೀನು ಅನುಭವಿಸ್ತಾ ಇದ್ದರೆ ಪಕ್ಕದಲ್ಲಿರೋ ನೀನು ಸ್ವಲ್ಪ ಕದಲಿಸ್ಬಿಟ್ಟು ಎಬ್ಬಿಸ್ಬಿಟ್ಟು
ಆ ಪಾಪದ ಫಲ ಅನುಭವಿಸ್ದಿರನೇ ನಿನ್ನನ್ನು ಕಾಪಾಡೋದನ್ನ ಇಲ್ವಾ? ಅದೇ ಥರ ಈ ಸ್ವಪ್ನದಲ್ಲಿ ಈ ವ್ಯಾವಹಾರಿಕ ಸತ್ತದಿಂದ ಗುರುದೇವರು ಜ್ಞಾನಾಗ್ನಿಯಿಂದ ನಿನ್ನನ್ನು ಈ ಸ್ಥಿತಿಯಿಂದ ಬ್ರಹ್ಮ ಸ್ಥಿತಿಗೆ ಎಬ್ಬಿಸಿಬಿಟ್ಟು ಈ ಶರೀರದ ಜೊತೆ ಇರೋ ಸಂಬಂಧನೇ ಕಟ್ ಮಾಡಿಬಿಡ್ತಾನೆ. ಶರೀರದ ಜೊತೆ ಸಂಬಂಧ ಕಟ್ ಮಾಡಿದ ಮೇಲೆ ಯಾರಿಗೆ ದುಃಖ ಆಗುತ್ತೆ? ತನಗೆ ಸಂಬಂಧ ಇಲ್ಲದಿರೋ ಹೊರಗಡೆ ಈ ಪಾಂಚಭೌತಿಕವಾದ ಶರೀರಕ್ಕೆ ಏನು ದುಃಖಗಳಾದರೂ ಕೂಡ ಆತನಿಗೆ ಅದು ಟಚ್ ಆಗೋದಿಲ್ಲ. ಜ್ಞಾನ ಬಂದ ಮೇಲೆ ಮತ್ತೆ ಈ ದುಃಖಗಳು ಅವ್ರಿಗೆ ಟಚ್ ಆಗೋದಿಲ್ಲ. ಈ ರೀತಿಯಲ್ಲಿ ಗುರುದೇವರು ಅವನ ಪಾಪಗಳನ್ನೆಲ್ಲ ಕೂಡ ದೂರ ಮಾಡೋಷ್ಟು ಸಾಮರ್ಥ್ಯ ಇರುತ್ತೆ. ಶ್ರೀ ಗುರೋ ಸದೃಶಂ ದೈವಂ ಶ್ರೀ ಗುರೋ ಸದೃಶಂ ಪಿತಾ ಗುರು ಧ್ಯಾನ ಸಮಂ ಕರ್ಮ ನಾಸ್ತಿ ನಾಸ್ತಿ ಮಹೀತಲೆ. ಶ್ರೀ ಗುರೋ ಸದೃಶಂ ದೈವಂ, ಗುರುಗಿಂತ ದೊಡ್ಡ ದೇವರಿಲ್ಲ ಪ್ರಪಂಚದಲ್ಲಿ. ಶ್ರೀ ಗುರೋ ಸದೃಶಂ ಪಿತಾ, ಗುರುದೇವರಿಗಿಂತ ದೊಡ್ಡ ತಂದೆನೂ ಯಾರೂ ಇಲ್ಲ. ಗುರು ಧ್ಯಾನಂ ಸಮಂ ಕರ್ಮ ನಾಸ್ತಿ ನಾಸ್ತಿ ಮಹೀತಲೆ. ಈ ಪ್ರಪಂಚದಲ್ಲಿ ಏನೇನೋ ಪುಣ್ಯನ ಸಂಪಾದನೆ ಮಾಡೋದಕ್ಕೆ ಏನೇನೋ ಪೂಜೆಗಳು, ಧ್ಯಾನಗಳು, ಹವನಗಳು, ಯಜ್ಞಗಳು ಮಾಡ್ತಾಯಿದ್ದೀವಿ. ಇವೆಲ್ಲದಕ್ಕಿಂತ ಕೇವಲ ಗುರುಗಳನ್ನು ನೆನೆಸ್ಕೊಳ್ಳೋದು, ಗುರುವಿನ ಧ್ಯಾನ, ಮಾನಸಿಕ ಕ್ರಿಯೆ ಏನು ಮಾಡ್ತಾಯಿದ್ದೀವಿ, ಮಾನಸಿಕ ಕರ್ಮ, ಅದರ ಮುಂದುಗಡೆ ಈ ಎಲ್ಲ ಭಕ್ತಿ ಪೂಜೆಗಳು ಕೂಡ ಏನು ಕೆಲಸಕ್ಕೆ ಬರೋದಿಲ್ಲ. ಕೇವಲ ನಾವು ಗುರುಗಳನ್ನು ಧ್ಯಾನ ಮಾಡಿಕೊಂಡ್ರೆ ಸಾಕು, ಅದು ತುಂಬ ದೊಡ್ಡ ಕರ್ಮ, ದೊಡ್ಡ ಪುಣ್ಯ ಕರ್ಮ. ಕುಲಂ ಧನಂ ಬಲಂ ಶಾಸ್ತ್ರಂ ಬಾಂಧವ ಸೋದರ ಇಮೆ ಮರನೇನೋಪಯುಜ್ಯಂತೆ ಗುರೋರೇಕೋ ಹಿ ತಾರಕಃ. ನಿಮ್ಮ ಕುಲ ಆಗಲಿ, ನಿನ್ನ ದುಡ್ಡಾಗಲಿ, ನಿನ್ನ ಶಕ್ತಿ ಬಲ ಆಗಲಿ, ಶಾಸ್ತ್ರಗಳಾಗಲಿ, ಬಂಧುಗಳಾಗಲಿ, ಅಣ್ಣ ತಮ್ಮಂದರಾಗಲಿ, ಯಾರು ನಿನ್ನ ಮೃತ್ಯುವಿಂದ ಕಾಪಾಡೋದಕ್ಕಾಗೋದಿಲ್ಲ. ಆ ಸಾಮರ್ಥ್ಯ ಯಾರಿಗೂ ಇಲ್ಲ. ಅಂಥವ್ರನ್ನ ನೀನು ನಂಬಿಕೊಂಡಿದ್ದೀಯ. ನಿನ್ನನ್ನು ಮೃತ್ಯು ರೂಪದಿಂದ ಹೊರಗಡೆ ಹಾಕೋವನೇ ಗುರೋರು ಏಕೋ ಹಿ ತಾರಕಃ. ಈ ಗುರು ಒಬ್ಬನೇ ನಿನ್ನನ್ನು ಮೃತ್ಯುವಿಂದ ಕಾಪಾಡಬಲ್ಲ. ಮಿಕ್ಕಿದ್ದು ನೀನು ಪ್ರಪಂಚದಲ್ಲಿ ಅವ್ರನ್ನ ಇವ್ರನ್ನ ನಂಬಿಕೊಂಡು ಏನಿದೆಯೋ ಅವು ಯಾವೂ ನಿನ್ನನ್ನು ಮೃತ್ಯುವಿಂದ ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ಕುಲಮೇವ ಪವಿತ್ರಂ ಸ್ಯಾತ್ ಸತ್ಯಂ ಸ್ವಗುರು ಸೇವಯ ತೃಪ್ತಾ ಸ್ಯು ಸಕಲ ದೇವ ಬ್ರಹ್ಮಾದ್ಯ ಗುರು ತರ್ಪಣಾತ್. ಬೆಳಗ್ಗೆ ಕೂಡ ವಿಚಾರ ಮಾಡಿದ್ವಿ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಬರ ಪುಣ್ಯವತೀ ಚ ತೇನ ಅಪಾರ ಸಚ್ಚೇತ್ ಸುಖ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಡೈರೆಕ್ಟ್ ಉಪನಿಷತ್ ಪ್ರಮಾಣ ಇದೆ. ಪದ್ಮ ಪುರಾಣದಲ್ಲೂ ಕೂಡ ಇದು ಬರುತ್ತೆ. ಪುರಾಣ ಪ್ಲಸ್ಸು ಉಪನಿಷತ್ ಎರಡರಲ್ಲೂ ಇದು ಬರುತ್ತೆ. ಕುಲಮೇವ ಪವಿತ್ರನು, ಆ ಕುಲನೇ ಪವಿತ್ರ ಆಗ್ಬಿಡ್ತಂತೆ. ಯಾರಾದರೂ ಒಬ್ಬರು ಗುರುಭಕ್ತರಾಗ್ಬಿಟ್ಟು ಅವರು ಗುರುಭಕ್ತಿಯನ್ನು ಹೊಂದಿದ್ರೆ ಶಾಸ್ತ್ರನೇ ಹೇಳುತ್ತೆ 7 ಜನ್ಮಗಳು ಹಿಂದೆ, 7 ಜನ್ಮಗಳು ನೆಕ್ಸ್ಟು ಕ್ರಮಮುಕ್ತಿ. ಆ ವಂಶದವ್ರು ಮತ್ತೆ ಹೆಂಗೋ ಒಂದು ದಾರಿ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ಮತ್ತೆ ಈ ದಾರಿಗೆ ಬಂದು ಗುರುಭಕ್ತಿಯನ್ನು ಹೊಂದಿಬಿಟ್ಟು ಈ ಶರೀರ ಬಿಟ್ಟರು ಕೂಡ ಮೇಲ್ಗಡೆ ಉನ್ನತ ಲೋಕಗಳಿಗೆ ಹೋಗಿ ಆ ಲೋಕದಲ್ಲಿ ಮತ್ತೆ ಬ್ರಹ್ಮಜ್ಞಾನ ಹೊಂದು ಮೋಕ್ಷನ ಹೊಂದಿಬಿಡ್ತಾರೆ. ಈಗ ನಮ್ಮ ಬಸಾಪುರದಲ್ಲೇ ಗೋವಿಂದಪ್ಪ ಅಂತ ಒಳ್ಳೆ ಭಕ್ತರಿದ್ದರು. ಅವ್ರ ತಂದೆ ಆದಮೇಲೆ ಈಗ ಮಕ್ಕಳು ಮತ್ತೆ ಆ ದಾರಿ ಹಿಡಿದಿದ್ದಾರೆ. ಈಗ ಮೊಮ್ಮಕ್ಕಳು ಮತ್ತೆ ಆ ದಾರಿ ಹಿಡಿತಾರೆ. ನೋಡ್ತಾ ಇರ್ತೀವಲ್ಲ, ಒಂದು ಸತಿ ಗುರುಭಕ್ತರಾದರೆ ಮತ್ತೆ ಆ ಕೃಪೆ ಅನ್ನೋದು 7 ಥರಗಳು ಹಂಗೆ ಥರನೇ ಆಗಿಬಿಡ್ತಾ ಇರುತ್ತೆ. ಅದು ಆ ಶಕ್ತಿ ಹಂಗಿರುತ್ತೆ. ಯಾಕಂದರೆ ಉಪನಿಷತ್ತು ಮಾತು ಸುಳ್ಳಾಗೋದಿಲ್ಲ. ಇನ್ನು ಶ್ರೀಮದ್ ಭಾಗವತ ಏನು ಹೇಳುತ್ತಂದರೆ 21 ಜನ್ರೇಷನ್ ಹಿಂದುಗಡೆ, 21 ಜನ್ರೇಷನ್ ಮುಂದೆ ಇಷ್ಟು ಜನ ಎಲ್ಲಿ ಪಿತೃಲೋಕದಲ್ಲಿರಲಿ, ಯಾರೇ ಇರಲಿ, ಆ ಗೋತ್ರದಲ್ಲಿ ಯಾರ್ಯಾರು ಬರ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಮೋಕ್ಷ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಇದು ಸಣ್ಣ ವಿಷಯ ಅಲ್ಲ. ಗುರುಭಕ್ತಿ ಬರೋದಂದರೆ ಮೋಕ್ಷಕ್ಕೆ ಅರ್ಹತೆ ಬಂದಿದೆ ಅಂತ ಅರ್ಥ. ಅಂಥವನು ಮೋಕ್ಷನ ಹೊಂದಿದ್ರೆ ಇವರೆಲ್ಲರೂ ಕೂಡ ಮೋಕ್ಷನ ಹೊಂದಿಬಿಡ್ತಾರೆ. ಕುಲಮೇವ ಪವಿತ್ರಂ ಸ್ಯಾತ್. ಯಾರು ಶಿವ ಪಾರ್ವತಿಗೆ ಸಾಕ್ಷಾತ್ ಹೇಳ್ತಾ ಇದ್ದಾನೆ. ಸತ್ಯಂ ಸ್ವಗುರು ಸೇವೆಯ, ಗುರುವಿನ ಸೇವೆಯಿಂದ ತೃಪ್ತಾಹ ಸ್ಯುಹು ಸಕಲ ದೇವ ಬ್ರಹ್ಮಾದ್ಯ ಗುರು ತರ್ಪಣ. ನೀನು ಗುರುಗಳನ್ನ ಸಂತುಷ್ಟಿ ಪಡಿಸ್ಬಿಟ್ರೆ ಎಲ್ಲ ದೇವತೆಗಳು ಸಂತುಷ್ಟಿ ಆಗಿಬಿಡ್ತಾರೆ. ಸಂಧ್ಯಾ ವಂದನದಲ್ಲೂ ಕೂಡ ಗುರು ಮಂತ್ರ, ಗುರು ದೀಕ್ಷೆ ತಗೊಂಡಿರೋರು ಗುರು ತರ್ಪಣ ಕೂಡ ಒಂದು ವಿಶೇಷ ತರ್ಪಣ ಇರುತ್ತೆ. ಗುರುಗಳು ಕೂಡ ತರ್ಪಣ ಬಿಡ್ತಾ ಇರ್ತಾರೆ ಸಂಧ್ಯಾ ವಂದನ ಮಾಡುವಾಗ, ಗಾಯತ್ರಿ ಜಪ ಮಾಡುವಾಗ. ಅದು ಮಾಡಿಬಿಟ್ಟಿದೆ ಅಂದರೆ, ಗುರುಗಳ ನೆನೆಸ್ಕೊಂಡ್ಬಿಟ್ಟಿದೆ ಅಂದರೆ ಎಲ್ಲ ದೇವತೆಗಳು ತೃಪ್ತಿ ಆಗ್ತಾರೆ. ಸ್ವರೂಪ ಜ್ಞಾನ ಶೂನ್ಯೇನ ಕೃತಮಪ್ಯಕೃತಂ ಭವೇತ್ ತಪೋ ಜಪಾದಿಕಂ ದೇವಿ ಸಕಲಂ ಬಾಲ ಜಲ್ಪವತ್.
ನೋಡಿ, ಆ ಗುರು ಜ್ಞಾನ ಅಂದರೆ ಏನಲ್ಲ, ಸ್ವರೂಪ ಜ್ಞಾನನೇ. ಗುರು ಭಕ್ತಿ ಬಂದಿದೆ ಅಂದ್ರೆಗನ ಅವನು ಆ ಗುರು ಅಂದರೆ ಯಾರಂತ ಹೇಳಿದ್ದಾರೆ. ಆತ ಸ್ವರೂಪ ಜ್ಞಾನ ಇರೋ ಅಂಥವನೇ ಗುರು. ತತ್ವಮಸ್ಯಾದಿ ವಾಕ್ಯಗಳ ಸಾರ ಏನಿದೆ ಅವನೇ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠನು. ಅಂಥ ಗುರುವನ್ನು ನೀನು ನೆನೆಸ್ಕೊಂಡ್ರೆ ನಿನ್ನ ಸ್ವರೂಪನ ನೀನು ನೆನೆಸ್ಕೊಂಡಂಗೆ. ನಿನ್ನ ಸ್ವರೂಪಕ್ಕಿಂತ ಭಿನ್ನವಾಗಲ್ಲ, ನಿನ್ನ ಬಿಂಬರೂಪವಾದ ಸ್ವರೂಪನೇ ಗುರುದೇವರು. ಅಂಥ ಗುರುಗಳ ಕಡೆ ತಿರುಗಿಸಿರೋ ಮನಸ್ಸು ಕೂಡ, ಆ ಮನಸ್ಸು ಕೂಡ ನಿನಗೆ ಗುರು ಆಗುತ್ತಂತೆ. ಸ್ವಲ್ಪ ದಿವಸ ನೀನು ಕಷ್ಟಪಟ್ಟು ಒಳಗಡೆ ಇರೋ ಆ ಪರಮಾತ್ಮ ಸ್ವರೂಪನಾದ ನಿರ್ಗುಣ ನಿರಾಕಾರ ಸ್ವರೂಪನಾದ ಗುರುತತ್ವದ ಕಡೆ ನಿನ್ನ ಮನಸ್ಸು ಬುದ್ಧಿಗಳನ್ನು ಆ ಕಡೆ ತಿರುಗಿಸ್ಬಿಡು. ಮತ್ತು ಮನಸ್ಸು ಕೂಡ ಅದರ ಥರನೇ ಆಗಿಬಿಟ್ಟು ಆ ಮನಸ್ಸೇ ನಿನಗೆ ಗುರು ಆಗುತ್ತಂತೆ. ಮತ್ತು ನಿನ್ನನ್ನು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಮತ್ತು ಈ ಕಡೆನೇ ತೊಳಗಿಸ್ತಾ ಇರುತ್ತೆ. ಅಂಥ ಸ್ವರೂಪ ಜ್ಞಾನ ಶೂನ್ಯೇನ ಕೃತಮಪಿ ಅಕೃತಂ ಭವೆ ತಪೋ ಜಪಾಧಿಕಂ ದೇವಿ ಸಕಲಂ ಬಾಲಜಲ್ಪವತ್ತು. ಇದನ್ನು ಮೇಯ್ನ್ ಹೊಂದಬೇಕು ನಾವು. ಋತೆ ಜ್ಞಾನಂ ನಾ ಮೋಕ್ಷ. ಗುರುಗಳಂದರೆ ಜ್ಞಾನನೇ. ಜ್ಞಾನಕ್ಕೂ ಗುರುಗಳಿಗೂ ಭೇದ ಇಲ್ಲ, ಜ್ಞಾನನೇ ಗುರುವು. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಮಥವಾ ದಾನಂ ಜ್ಞಾನವಿಹೀನಃ ಸರ್ವಮತೇನ ಮುಕ್ತಿರ್ನ ಲಭತಿ ಜನ್ಮಶತೇನ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಕುರುತೆ ಗಂಗಾ ಸಾಗರ ಗಮನಂ. ಎಷ್ಟು ಪುಣ್ಯ ತೀರ್ಥಗಳಲ್ಲಿ ನೀನು ಸ್ನಾನ ಮಾಡು, ಸಮುದ್ರ ಸ್ನಾನ ಮಾಡು, ವ್ರತ ಪರಿಪಾಲನ ಮತವಾದಾನ, ದಾನ ಧರ್ಮಗಳು ಮಾಡು, ವ್ರತಗಳು ಮಾಡು, ಏನು ಮಾಡಿದ್ರೂ ಕೂಡ ಜ್ಞಾನವಿಹೀನ ಸರ್ವಮತೇನ. ನೀನು ಈ ಜ್ಞಾನನ ಹೊಂದಲಿಲ್ಲ ಅಂದರೆ ಮುಕ್ತಿರ್ನ ಲಭತಿ ಶತಕೋಟಿ ಜನ್ಮಶತೇನ. ಶತಕೋಟಿ ಜನ್ಮಗಳಾದರೂ ಕೂಡ ನಿನಗೆ ಮೋಕ್ಷ ಸಿಗೋದಿಲ್ಲ. ಜ್ಞಾನದಿಂದನೇ ನಿನಗೆ ಮೋಕ್ಷ ಆಗುತ್ತೆ. ಗುರುಗಳು ಆ ಜ್ಞಾನ ಸ್ವರೂಪನೇ, ನಿರ್ಗುಣ ನಿರಾಕಾರ ರೂಪನಾದ ಪರಮಾತ್ಮನೇ ಗುರುದೇವರು. ಕೈ ಕಾಲಿರೋ ಶರೀರ ಅಲ್ಲ, ಆ ಪರಮಾತ್ಮ ಸ್ವರೂಪನೇ ನಿನಗೆ ಸಹಾಯ ಮಾಡೋದಕ್ಕೆ, ನಿನಗೆ ಉಪದೇಶ ಕೊಡೋದಕ್ಕೆ ಯಾವುದೋ ಒಂದು ಗುರು ರೂಪದಲ್ಲಿ ಆ ಶರೀರ ಸಂಘದಲ್ಲಿ ಬಂದು ನಿನಗೆ ಉಪದೇಶ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆಯನ್ನು ನಾವು ತಗೋಬೇಕು. ಮಿಕ್ಕಿದ್ದು ಏನೇನು ನೀನು ತಪ ಜಪ ಇವೆಲ್ಲ ಇಟ್ಕೊಂಡಿದೆಲ್ಲ ಸಕಲಂ ಬಾಲಜಲ್ಪವತ್. ಸಣ್ಣ ಮಕ್ಕಳು ಬಡ 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 ಅಂತ ಏನೋ ಮಾತಾಡ್ಕೊತಾ ಇರ್ತಾರಲ್ಲ, ಅದಕ್ಕೆ ಅರ್ಥ ಇರಲ್ಲ, ಬರ್ತಾ ಇರಲ್ಲ. ಹಂಗೆ ಅದು ವ್ಯರ್ಥವಾದಂಥ ಶಬ್ದಗಳು ಉಚ್ಚಾರಣೆ ಮಾಡ್ತಾರಲ್ಲ, ಹಂಗೆ ವ್ಯರ್ಥ ಆಗ್ಬಿಡ್ತವೆ. ಆದ್ದರಿಂದ ಗುರುತತ್ವದ ಬಗ್ಗೆ ಹೆಚ್ಚು ಶ್ರದ್ಧೆ ಇರಬೇಕು. ಶಿವಂ ಕೇಚಿದ್ ಹರಿಂ ಕೇಚಿದ್ ವಿಧಿಂ ಕೇಚಿತ್ತು ಕೇಚನ ಶಕ್ತಿಂ ದೇವಮಿತಿ ಜ್ಞಾತ್ವಾ ವಿವದಂತಿ ವೃತಾ ನರಾಹ. ಮನುಷ್ಯರು ಸುಮ್ಮನೆ ವೇಸ್ಟ್ ಆಗಿ ಕೆಲವರು ಶಿವ ದೊಡ್ಡವನು ಅಂತಾನೆ, ಕೆಲವರು ವಿಷ್ಣು ದೊಡ್ಡವನಂತೆ, ಕೆಲವರು ದೇವಿ ದೊಡ್ಡವನಂತೆ, ಸುಮ್ಮನೆ ವ್ಯರ್ಥವಾದಂತೆ ವಾದ ವಿವಾದಗಳು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊತಾರೆ. ಇವರೆಲ್ಲರೂ ಕೂಡ ಗುರು ಪಾದದಲ್ಲೇ ಇರ್ತಾರೆ. ಎಲ್ಲರಿಗೂ ಕೂಡ ಈ ಅಧಿಷ್ಠಾನ ಗುರುದೇವರೇ ಆಗಿರ್ತಾರೆ. ನಿರ್ಗುಣ ನಿರಾಕಾರ ಸ್ವರೂಪನ ಅಂತ ಗುರುದೇವನೇ ಇವೆಲ್ಲದಕ್ಕೂ ಅಧಿಷ್ಠಾನವಾಗಿರ್ತಾನೆ. ಜ್ಞಾತ್ವಾ ವಿವದಂತಿ ವೃತ ನರಾಹ. ಮನುಷ್ಯರು ಸುಮ್ಮನೆ ವ್ಯರ್ಥವಾದಂಥ ಈ ವಾದ ವಿವಾದಗಳು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊತಾರೆ. ಅದಕ್ಕೆ ನಜಾನಂತಿ ಪರಂ ತತ್ವಂ ಗುರುದೀಕ್ಷಾ ಪರಾಂಗುಖಾಃ ಭ್ರಾಂತಾ ಪಶು ಸಮಾಹೇತೆ ಸ್ವಪರಿಜ್ಞಾನವರ್ಜಿತಾಃ. ಈ ಸತ್ಯನ ನ ಜಾನಂತಿ ಪರಂ ತತ್ವಂ. ಈ ಪರತತ್ವವನ್ನು ಯಾರು ತಿಳ್ಕೊಳ್ಳೋದಿಲ್ಲ. ಗುರುದೀಕ್ಷಾ ಪರಾಂಗುಖಾಃ. ಗುರುದೀಕ್ಷೆಯಿಂದ ವಂಚನೆ ಆಗಿರೋರು. ಎಷ್ಟೋ ಜನ ಜೀವನದಲ್ಲಿ ಗುರುಗಳಿಲ್ಲ, ಗುರುಮಂತ್ರ ಇಲ್ಲ. ಅಂಥವ್ರನ್ನ ಶಿವ ಏನಂತಾನೆ, ಪಾಪದ ಕಾರಣದಿಂದ ಅವರಿಗೆ ಗುರುದೇವರು ಸಿಕ್ಕಿಲ್ಲ, ಅವರು ಗುರುದೀಕ್ಷೆ ತಗೊಂಡಿಲ್ಲ. ಆದ್ದರಿಂದ ಅವರೆಲ್ಲ ವಂಚಿತರಾಗ್ತಾರೆ. ಭ್ರಾಂತಾಹ ಪಶು ಸಮಾಹ. ಇವರು ಪಶುಗಳಿಗೆ ಸಮ. ಆಹಾರ ನಿದ್ರಾ ಭಯಮಯಿತು ನಂಚ ಸಮಾನಮೇತತ್ ಪಶುಭಿರ್ನರಾನಂ. ನಾವು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀವೋ ಪಶುಗಳು ಪಕ್ಷಿಗಳು ಹಂಗೆ ಅವು ಮಾಡ್ತಾಯಿದ್ದಾವೆ. ನಮಗಿಂತ ಕಡಿಮೆ ಪರಿಶ್ರಮ ಮಾಡಿ ಹೆಚ್ಚು ಆನಂದದಿಂದ ಜೀವನ ಮಾಡ್ತಾಯಿದ್ದೀವಿ. ಆ ವೈಷಯಿಕ ವಿಷಯದಲ್ಲಿ ಆನಂದದ ವಿಷಯದಲ್ಲಿ ಪಶು ಪಕ್ಷಿಗಳಿಗಿಂತ ಹೀನವಾದ ಸ್ಥಿತಿ ಮನುಷ್ಯ ಹೊರಟೋಗ್ಬಿಟ್ಟಿದ್ದಾನೆ. ಪರಿಶ್ರಮ ಹೆಚ್ಚಾಗಿದೆ, ಸುಖ ತುಂಬ ಲೇಸ ಮಾತ್ರ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಲ್ಲೂ ಪೂರ್ಣವಾಗಿ ಭೂಲೋಕದಲ್ಲಿ ಆನಂದನೂ ವೈಷಯಿಕ ಆನಂದನೂ ಹೊಂದುತ್ತಾ ಇಲ್ಲ. ಇಲ್ಲಿ ಮೋಕ್ಷ ಪರಮಾನಂದನೂ ಕೂಡ ಹೊಂದುತ್ತಾ ಇಲ್ಲ. ಉಭಯತಃ ಪಶುಗಳಿಗಿಂತ ಹೀನವಾದ ಜನ್ಮವನ್ನು ಎತ್ತುಬಿಟ್ಟು ವ್ಯರ್ಥ ಆಗಿಬಿಡ್ತಾ ಇದ್ದಾನೆ. ಅದಕ್ಕೆ ಸ್ವಪರಿಜ್ಞಾನ ವರ್ಜಿತ.
ಸ್ವರೂಪ ಜ್ಞಾನ ಇಲ್ಲ ಅಂದರೆ ಪಶುಗಳಿಗೆ ಸಮಾನ ಅಂತ. ತಸ್ಮಾತ್ ಕೈವಲ್ಯ ಸಿದ್ಧ್ಯರ್ಥಂ ಗುರುಮೇವ ಭಜೇತ್ ಪ್ರಿಯೇ ಗುರುಂ ವಿನಾ ನ ಜಾನಂತಿ ಮೂಢಾಸ್ತತ್ಪರಮಂ ಪದಂ. ಅದಕ್ಕೆ ಓ ಪಾರ್ವತಿ, ಕೈವಲ್ಯ ಸಿದ್ಧಾರ್ಥಂ, ನಿನಗೆ ಮೋಕ್ಷ ಬೇಕಂದರೆ ಯಾರೇ ಆಗಲಿ ಗುರುಮೇವ ಭಜೇತ್ ಪ್ರಿಯೇ, ಗುರುಗಳ ಹತ್ರನೇ ಹೋಗಬೇಕು ನೀನು. ಗುರುಮೇವ ಅಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಉಪನಿಷತ್ತು ವಾಕ್ಯಗಳು ಕೂಡ ಅದನ್ನು ಹೇಳ್ತವೆ. ಗುರು ಹತ್ರನೇ, ಒನ್ಲಿ ಗುರು, ಸ್ವತಂತ್ರವಾಗೆಲ್ಲ ಸಾಧನೆ ಮಾಡೋಕ್ಕೆ ಹೋಗಬಾರ್ದು. ಆಚಾರ್ಯವಾನ್ ವೇದೋ ಪುರುಷಃ ಆಚಾರ್ಯ ದೇವ ವಿದ್ಯಾ ಸಾಧಿಷ್ಟಂ ಭವತಿ. ಆಚಾರ್ಯರಿಂದ ಬಂದಿರೋಂಥ ಉಪದೇಶನೇ ಫಲೀಭೂತವಾಗೋದು. ಈ ದೃಷ್ಟಾಂತ ಎಷ್ಟೋ ಸತಿ ಹೇಳ್ತಾ ಇರ್ತೀನಿ, ಇಲ್ಲಿ ಹೊಸಬ್ರಿದ್ದಾರೆ, ಇನ್ನೊಂದು ಸತಿ ಹೇಳ್ತೀನಿ. ಅದು ಒಂದು ಸತಿ ಒಬ್ಬ ರಾಜನಿಗೆ ಡೌಟ್ ಬಂತಂತೆ, ಓಂ ನಮಃ ಶಿವಾಯ ಮಂತ್ರ ಪುಸ್ತಕದಲ್ಲಿದೆ, ನಾವು ಅದನ್ನು ಓದಿಕೊಂಡು ನಾವು ಸಿದ್ಧಿಯನ್ನು ಹೊಂದ್ಬಿಡ್ತೀವಿ, ಮಧ್ಯದಲ್ಲಿ ದಲ್ಲಾಲಿ ಗುರುಗಳೇನಕ್ಕೆ ಅಂತ. ಮಂತ್ರಿಗೆ, ರಾಜನಿಗೆ ಸ್ವಲ್ಪ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಬೇಕಂದ್ಬಿಟ್ಟಿದ್ದನು. ಪಕ್ಕದಲ್ಲಿ ಸೇನಾಧಿಪತಿ ಇರ್ತಾನೆ. ಸೇನಾಧಿಪತಿ ರಾಜನ ಬಂದಿ ಮಾಡಂತಾನೆ. ಅವನು ಆ ಕಡೆ ಈ ಕಡೆ ನೋಡ್ತಾನೆ, ಸೇನಾಧಿಪತಿ ರಾಜನ ಯಾಕೆ ಬಂದಿ ಮಾಡ್ತಾನೆ. 3 ಸತಿ ಹೇಳಿದ್ರು ಕೂಡ ಬಂದಿ ಮಾಡಲಿಲ್ಲ. ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಹೆದರ್ಕೊಂಡು. ರಾಜನಿಗೆ ಕೋಪ ಬರುತ್ತೆ. ಮಂತ್ರಿ ಏನೋ ಕುಟಿಲ ಕುತಂತ್ರ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟಿದ್ದನು. ಸೇನಾಧಿಪತಿ ನಾನು ಹೇಳ್ತಾ ಇದ್ದೀನಿ ಈ ಮಂತ್ರಿಯನ್ನು ಬಂದಿ ಮಾಡು ಅಂತ. 1 ಸತಿ ಹೇಳ್ತಾನೆ, ಲಬಕ್ ಅಂತ ಹೋಗ್ಬಿಟ್ಟು ಮಂತ್ರಿನ ಇಟ್ಕೊಂಡ್ಬಿಡ್ತಾನೆ. ಆವಾಗ ಮಂತ್ರಿ ಕಿರ್ಚ್ತಾನಂತೆ, 1 ನಿಮಿಷ ರಾಜ, 1 ನಿಮಿಷ. ಏನಪ್ಪ ಅಂದರೆ, ನೀವು ಒಂದೇ ಶಬ್ದ ಹೇಳಿದ್ವಿ, ನಾನು 3 ಸತಿ ಹೇಳಿದ್ರು ಆ ಶಬ್ದ ಕೆಲಸ ಮಾಡಲಿಲ್ಲ. ನೀವು 1 ಸತಿ ಹೇಳಿದ್ರೆ ಅದಕ್ಕೆ ಬೇಗ ಕೆಲಸ ಮಾಡಿದ್ರು ನೋಡಿ. ಶಬ್ದ ಸಾಮಾನ್ಯ ಒಂದೇ ಆದರೂ ಕೂಡ ಅದು ಯಾರಿಂದ ಬಂದಿದೆಯೋ ಅದಕ್ಕೆ ಪವರ್ ಇರುತ್ತೆ. ವ್ಯಕ್ತಿ ಯಾವ ವ್ಯಕ್ತಿಯಿಂದ ಬರುತ್ತೆ ಅದಕ್ಕೆ ಸ್ಪೆಷಲ್ ಪವರ್ ಇರುತ್ತೆ. ಆದ್ದರಿಂದ ಇದೇ ಥರ ಉಪದೇಶ ಕೂಡ ಅಷ್ಟೇ, ಗುರುಗಳಿಂದಾನೇ ಉಪದೇಶ ಬರಬೇಕು. ಪುಸ್ತಕ ಇದೆ ಅಂತ ಸ್ವತಂತ್ರದಾಗಿ ಓದಿ ತಿಳ್ಕೊಳ್ಳೋದಲ್ಲ, ಗುರು ಮುಖಾಂತರವಾಗಿ ತಿಳ್ಕೋಬೇಕು. ಇಲ್ಲಿ ದಯಾನಂದ ಸರಸ್ವತಿ ಆಶ್ರಮ ಅಂತ ಋಷಿಕೇಶನಲ್ಲಿ ತತ್ವವಿಧಾನಂದರಂತ ತೆಲುಗುನವರೇ, ಈಗ ಅವರು ವಯಸ್ಸಾಗಿದೆ. ಅವರು ತಂದೆ ತಾಯಿಲ್ಲ ಬ್ರಾಹ್ಮಣ ಪರಿವಾರ, ಸಣ್ಣ ವಯಸ್ಸಿನಿಂದನೇ ಎಲ್ಲ ಶಾಸ್ತ್ರ ಓದ್ಬಿಟ್ಟಿದ್ದಾರೆ. ಅವ್ರು ತಗೊಂಡಿದ್ದು ಕೋರ್ಸ್ ಕೂಡ ವೇದಾಂತನೇ, ಆಚಾರ್ಯ ಕೋರ್ಸ್ ಎಲ್ಲ. ಅದಕ್ಕೆ ಅವರು ಗೃಹಸ್ಥಾಶ್ರಮದಲ್ಲಿದ್ದಾಗಲೇ ಎಲ್ಲ ಪುಸ್ತಕಗಳೇ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ತೆಲುಗುನಲ್ಲೆಲ್ಲ ಅನುವಾದ ಮಾಡಿದ್ದಾರೆ, ಶಾಂಕರ ಭಾಷೆಯೆಲ್ಲ. ಬಟ್ ಅವರಿಗೆ ತೃಪ್ತಿ ಸಿಗಲಿಲ್ಲ, ಅದು ಫಲೀಭೂತವಾಗೋದಿಲ್ವಲ್ಲ. ಅದು ಸ್ಕೂಲಿಂದ ಅಲ್ಲಿಂದ ಬಂದಿರೋದು, ಅಲ್ಲಿ ಗುರುತತ್ವದಿಂದ ಬಂದಿರೋದಿಲ್ಲ, ವಿದ್ವತ್ತಿಂದ ಬಂದಿರುತ್ತೆ. ಇದು ವೇಸ್ಟ್ ಆಗೋಗ್ತದೆ ಅಂದ್ಬಿಟ್ಟಿದ್ದನು. ಮತ್ತೆ ಎಲ್ಲ ಬಿಟ್ಟು ಬಂದು ಸನ್ಯಾಸ ಸ್ವೀಕಾರ ಮಾಡಿಕೊಂಡು ಮತ್ತೆ ಗುರುಗಳ ಮುಖಾಂತರವಾಗಿ ಒಂದು 3.5 ವರ್ಷ ಈ ಪ್ರಸ್ಥಾನತ್ರ ಕೇಳ್ತಾರೆ. ಆವಾಗ ಅವ್ರಿಗೆ ಆ ತೃಪ್ತಿಯ ಶಾಂತಿ ಸಿಕ್ತಂತೆ. ಈಗಲೂ ಇದ್ದಾರೆ ಅವರು, ಹೈದರಾಬಾದಲ್ಲಿ ಇರ್ತಾರೆ, ತತ್ವವಿಧಾನಂದ ಸ್ವಾಮೀಜಿ ಅಂದ್ಬಿಟ್ಟು. ಆದ್ದರಿಂದ ಇದು ಶಾಸ್ತ್ರ ಪ್ರಮಾಣ, ಈ ಶಿವನು ಹೇಳ್ತಾ ಇದ್ದಾನೆ, ಇದು ಆಗಮಶಾಸ್ತ್ರ ನಿಗಮಶಾಸ್ತ್ರ ಅಂತ ವೇದಗಳು ಕೂಡ ಪದೇ ಪದೇ ಹೇಳ್ತಾ ಇರ್ತವೆ. ಗುರು ಹತ್ರನೇ ಹೋಗಬೇಕಂತ. ಇಲ್ಲಿ ಪಾರ್ವತಿ ದೇವಿ ಕೂಡ ಶಿವ ಅದನ್ನು ಹೇಳ್ತಾರೆ, ಗುರುಮೇವ ಭಜೇತ್ ಪ್ರಿಯೇ ಗುರುಂ ವಿನಾ ನಾ ಜಾನಂತಿ ಮೂಢಾಹ ತತ್ ಪರಂಪದಂ. ಗುರುದೇವರಿಲ್ಲದೆ, ಗುರುದೇವ್ರನ್ನ ಬಿಟ್ಟು ಇದನ್ನು ತಿಳ್ಕೊಳ್ಳೋ ಅಂಥದ್ದು ಚಾನ್ಸೇ ಇಲ್ಲ ಅಂತ. ವಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಸರ್ವಕರ್ಮಾಣಿ ಗುರೋ ಕರುಣಯಾ ಶಿವೇ. ಸಂಶಯಗಳು ಅಷ್ಟು ಬೇಗನೆ ಹೋಗೋದಿಲ್ಲ. ಮಾತುಗಳೇನೋ ಪ್ರಪಂಚನೂ ಸ್ವಪ್ನ ಥರನೇ ಇದೆ ಅಂತ ಎಲ್ಲ ವಿದ್ಯೆ ಇದೆ. ಅನುಭವ ರೂಪದಲ್ಲೇನೋ ಸತ್ಯತ್ವ ಬುದ್ಧಿ ಮಾತ್ರ ಹೋಗ್ತಾ ಇಲ್ಲ. ನನ್ನದು ಅಂತ ಯಾವುದಾದ್ರೂ ಒಂದು ವಸ್ತು ಅಂದ್ಕೊಂಡಿದ್ರೆ ಒಂದು ಪರಕೆ ಕಾಣಿಸ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡ್ಬಿಡುತ್ತೆ. ಅದರಿಂದ ಅದು ಕೂಡ ದುಃಖ ಕೊಡ್ತಾ ಇರುತ್ತೆ ನಮಗೆ. ಮತ್ತು ಇದು ಮಿಥ್ಯಾ ಪ್ರಪಂಚ ಆದ್ರೆಗನ ಅದ್ರ ಮೇಲೆ ಅಷ್ಟೊಂದು ಮೋಹ ಇರಬಾರ್ದಲ್ಲ. ಎಷ್ಟೋ ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡುವಾಗ ಬಂಗಾರದ ನಾಣ್ಯಗಳು ಕೂಡ ಕೆಳಗಡೆ ಹಾಕಿದ್ದಾರೆ, ಕಸ ಗುಡಿಸ್ತಾ ಇದ್ರು. ಅದನ್ನೇ ತೆಗೆದು ಪಕ್ಕಕ್ಕೆ ಇಡ್ತಾರೆ, ಅದನ್ನು ಗುಡಿಸ್ಬಿಡ್ತಾರಂತ. ಅವ್ರಿಗೆ ಸಂಪೂರ್ಣ ಮಿಥ್ಯಾತ್ವ ನಿಶ್ಚಯ ಆದಮೇಲೆ ಆ ಬಂಗಾರದ ನಾಣ್ಯಗಳನ್ನು ಗುಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ನಾವು ನಮ್ಮ ಹತ್ರ ಇರೋ ದುಡ್ಡನ್ನು ಕೆಳಗಡೆ ಬಿಸಾಕ್ಬಿಟ್ಟು ಅದ್ರ ಮೇಲೆ ಮೋಹ ಇಲ್ದಿರ ಹಂಗೆ ನಡ್ಕೊಂಡು ಹೋಗುವಂಥ ಸಾಮರ್ಥ್ಯ ಬಂದಿದೆಯಾ, ಇಲ್ಲಿ ಚೆಕ್ ಮಾಡ್ಕೋಬೇಕು. ಮಿಥ್ಯಾತ್ವ ಜ್ಞಾನ ಇನ್ಫಾರ್ಮೇಷನ್ ಒಂದು, ಪ್ರಾಕ್ಟಿಕಲ್ಲಾಗಿ ಮಿಥ್ಯಾತ್ವ ನಿಶ್ಚಯ. ಇಂಥ ಸಮಯದಲ್ಲಿ ನಮ್ಮದು ಅಂದ್ಕೊಂಡಿರೋ ವಸ್ತು ನಮ್ಮಿಂದ ದೂರ ಆದಾಗ ಗೊತ್ತಾಗ್ಬಿಡುತ್ತೆ ಎಷ್ಟು ವೇದಾಂತ ನಿಶ್ಚಯ ಆಗಿದೆ, ಮಿಥ್ಯಾತ್ವ ನಿಶ್ಚಯ ಎಷ್ಟಾಗಿದೆ ಅಂದ್ಬಿಟ್ಟು. ಆದ್ದರಿಂದ ಅಂಥ ಒಂದು ಸ್ಥಿತಿ ಬರಬೇಕಂದ್ರೆ ಗುರುದೇವರಿಂದನೇ ಬರುತ್ತೆ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ನಿವೃತ್ತಿ ಆಗುತ್ತೆ. ಕ್ಷೀಯಂತೆ ಸರ್ವ ಕರ್ಮಾನಿ ಕುರುಹು, ಎಲ್ಲ ಕರ್ಮಗಳಿಂದ ನಿವೃತ್ತಿ ಹೊಂದಿಬಿಡುತ್ತೆ.
ಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ 10 ವರ್ಷ 15 ವರ್ಷ ಕಲ್ಲೋದು ಕೂಡ ಇಲ್ಲ, ಅವ್ರು ಪೂರ್ಣ ವಿಶ್ರಾಂತಿಗೆ ಹೊಟ್ಟೋಗ್ಬಿಡ್ತಾರೆ. ಅಂಥ ಪೂರ್ಣ ವಿಶ್ರಾಂತಿ ಬೇಕು ಅಂದರೆ ನೀನು ಗುರೋಹೋ ಕರುಣೆಯ ಶಿವೆ, ಗುರುಗಳ ಕರುಣೆಯಿಂದನೇ ಅಂಥ ಅದ್ಭುತವಾದಂಥ ಸ್ಥಿತಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಕೃತಾಯ ಗುರುಭಕ್ತೇಸ್ತು ವೇದಶಾಸ್ತ್ರಾನುಸಾರತಃ ಮುಚ್ಚತೆ ಪಾದಕಾದ್ ಘೋರಾತ್ ಗುರುಭಕ್ತೋ ವಿಶೇಷತಃ. ಎಂಥ ಘೋರ ಪಾಪಗಳು ನೀನು ಮಾಡಿದರೂ ಕೂಡ ನೀನು ಗುರುಭಕ್ತನಾಗಿ ಗುರುಗಳ ಕೃಪೆಗೆ ಪಾತ್ರನಾಗ್ಬಿಟ್ರೆ, ವೇದಶಾಸ್ತ್ರಗಳ ಅನುಸಾರವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಎಲ್ಲ ಪಾಪಗಳನ್ನು ಕೂಡ ದೂರ ಮಾಡಿಸಿ ನಿನಗೆ ಮೋಕ್ಷ ಕೊಡಿಸೋಷ್ಟು ಸಾಮರ್ಥ್ಯ ಗುರುದೇವರಿಗಿರುತ್ತೆ. ಮತ್ತು ಇಂಥ ಒಂದು ಪವಿತ್ರವಾದಂಥ ಗುರುದೀಕ್ಷೆ ಯಾರಿಗಂದರೆ ಅವ್ರಿಗೆಲ್ಲ ಕೊಡೋಂಗಿಲ್ಲ, ಕೇಳಿದ ತಕ್ಷಣ ಕೊಡೋ ಅಂಥದ್ದೆಲ್ಲ ದೀಕ್ಷೆ ಇದು. ಸ್ವಲ್ಪ ಪಾತ್ರತೆ ನೋಡಬೇಕು. ದುಸ್ಸಂಗಂಚ ಪರಿತ್ಯಜ್ಯ ಪಾಪಕರ್ಮ ಪರಿತ್ಯಜೇತ್ ಚಿತ್ತ ಚಿಹ್ನಮಿದಂ ಯಸ್ಯ ತಸ್ಯ ದೀಕ್ಷಾ ವಿಧೀಯತೆ. ಯಾವುದೇ ಆದಂಥ ದುಸ್ಸಂಗ ಇರಬಾರ್ದು ದೀಕ್ಷೆ ತಗೊಳ್ಳೋಂಥ ಶಿಷ್ಯನಿಗೆ. ಅವೆಲ್ಲ ವಿಚಾರ ಮಾಡಿ, ಗುರು ಆದವನು ಸ್ವಲ್ಪ ಶಿಷ್ಯನ ಚರಿತ್ರೆ ತಿಳ್ಕೊಬೇಕಾಗುತ್ತೆ. ಅವ್ರ ತಂದೆ ತಾಯಿಯವರು, ಅವ್ರ ವೃತ್ತಿ ಏನು ಕೆಲಸ ಮಾಡ್ತಿದ್ದ, ಅವೆಲ್ಲ ಸ್ವಲ್ಪ ಗುರುಗೆ ತಿಳ್ಕೊಬೇಕಾದ ಅವಶ್ಯಕತೆ ಇರುತ್ತೆ. ಅವೆಲ್ಲ ತಿಳ್ಕೊಂಡು ಅವನಿನ್ನೂ ಶಾಸ್ತ್ರ ನಿಷಿದ್ಧವಾದಂಥ ಕರ್ಮಗಳೇನಾದರೂ ಮಾಡ್ತಾಯಿದ್ರೆಗನ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕು ಅವನಿಗೆ. ಅವೆಲ್ಲ ಬಿಟ್ಕೊಂಡು ಬಾ, ಆವಾಗ ನಿನಗೆ ದೀಕ್ಷೆ ಕೊಡ್ತೀನಿ ಅಂತ ಟಕ್ ಅಂತ ಕೊಡೋ ಅಂಥದ್ದಲ್ಲ ಇದು. ಮತ್ತು ಚಿತ್ತತ್ಯಾಗನಿಯುಕ್ತಶ್ಚ ಕ್ರೋಧಗರ್ವ ವಿವರ್ಜಿತಃ ದ್ವೈತ ಭಾವ ಪರಿತ್ಯಾಗಿ ತಸ್ಯ ದೀಕ್ಷಾ ವಿಧೀಯತೆ. ತ್ಯಾಗ ಬುದ್ಧಿ ವೈರಾಗ್ಯ ಇರಬೇಕು. ಇದು ಇಲ್ಲಿ ಮೋಕ್ಷ ದೀಕ್ಷದ ಬಗ್ಗೆ. ಒಂದು ಸಾಮಾನ್ಯ ದೀಕ್ಷೆ ಇರುತ್ತೆ, ಒಂದು ಮೋಕ್ಷನ ಹೊಂದಬೇಕಂತ ಬಂದಿರೋ ಮುಮುಕ್ಷುಗೆ ಅದೊಂಥರ ದೀಕ್ಷೆ ಇರುತ್ತೆ. ಆ ದೀಕ್ಷೆ ಹೊಂದಬೇಕಾದ್ರೆ ಅವನಿಗೆ ವೈರಾಗ್ಯ ಕಾಣಿಸ್ಬೇಕು. ಹೆಚ್ಚು ಪ್ರಪಂಚದಲ್ಲಿ ಅದು ಇದು ಹೊಂದಬೇಕನ್ನೋದು ಅಟ್ಯಾಚ್ಮೆಂಟ್ ಇರಬಾರ್ದು. ಕ್ರೋಧ ಗರ್ವ ವರ್ಜಿತ, ಕೋಪ ಹೆಚ್ಚಿರಬಾರ್ದು ಶಿಷ್ಯನಲ್ಲಿ. ಅದು ಕಡಿಮೆ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಗರ್ವ ಇರಬಾರ್ದು, ಯಾವುದೇ ಒಂದು ವಿಷಯದಲ್ಲಿ ಗರ್ವ ಇರಬಾರ್ದು. ಗರ್ವಹತು ಭಂಗೆ ಕ್ಷಣಾತು. ಕ್ರೋಧ ಗರ್ವ ಇವೆಲ್ಲ ನೋಡಿಕೊಂಡು ದ್ವೈತ ಭಾವ ಪರಿತ್ಯಾಗಿ. ಇದು ದೊಡ್ಡ ಸಮಸ್ಯೆ. ದ್ವೈತ ಭಾವದಲ್ಲಿ ದೃಢ ನಿಶ್ಚಯ ಇರಬಾರ್ದು. ಇರೋದು ಒಬ್ಬನೇ ಪರಮಾತ್ಮ, ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮ. ಅದೊಂದೇ ಸತ್ಯವಾದಂಥ ವಸ್ತು. 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಪರ್ಮನೆಂಟ್ ಆಗಿರೋದು ಅದೊಂದೇ ವಸ್ತು. ಮಿಕ್ಕಿದ್ದು ಎಲ್ಲ ವಸ್ತುಗಳು ಏನೆಲ್ಲ ನಮ್ಮ ಬುದ್ಧಿಗೆ, ಮನಸ್ಸಿಗೆ, ಕಣ್ಣಿಗೆ ಎಲ್ಲ ಜ್ಞಾನ ಆಗುತ್ತೋ ಅವೆಲ್ಲ ದೃಶ್ಯ ವಸ್ತುಗಳು. ಅವಕ್ಕೆ ಡೇಟ್ ಆಫ್ ಬರ್ತ್ ಇದೆ, ಎಕ್ಸ್ಪೈರಿ ಡೇಟ್ ಇರುತ್ತೆ. ಅವು ಹುಟ್ಟು ಸಾವುಗಳು ಎಲ್ಲ ನಾಶವಾನವು, ಮಧ್ಯದಲ್ಲಿ ಸ್ವಲ್ಪ ಹೊತ್ತೇ ಇರ್ತವೆ. ಆದ್ದರಿಂದ ಅವೆಲ್ಲ ಸತ್ಯ ವಸ್ತುಗಳಲ್ಲ. ಅಂಥ ಒಂದೇ ಒಂದು ಸತ್ಯವಾದಂಥ ವಸ್ತು ಪರಮಾತ್ಮನೊಬ್ಬನೇ. ಅದು ನಮ್ಮ ಒಳಗಡೆನೇ ಬಿಂಬರೂಪ ಚೈತನ್ಯದಲ್ಲಿ ಸಾಕ್ಷಿ ರೂಪದಲ್ಲಿ ಆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಿರೋ ಅಂಥವನಿಗೆ ಈ ದೀಕ್ಷೆ ಕೊಡಬೇಕು. ದ್ವೈತ ಭಾವದಲ್ಲಿ ದೃಢವಾಗಿರೋರು ದೀಕ್ಷೆನೇ ಕೊಡಬಾರ್ದಂದ್ರೆ ಆ ಸಾಂಪ್ರದಾಯಗಳು ನೀವು ಯೋಚನೆ ಮಾಡಬೇಕು. ಅವೆಲ್ಲ ನಿಜವಾದ ಸಾಂಪ್ರದಾಯಗಳೆಲ್ಲ ಅಲ್ಲ, ಭಾಸಿತ ಸಾಂಪ್ರದಾಯಗಳು ಅಂದ್ಬಿಟ್ಟು. ದ್ವೈತ ಭಾವ ಪರಿತ್ಯಾಗಿ ತಸ್ಯ ದೀಕ್ಷಾ ವಿಧೀಯತೆ. ಅಂಥವ್ರಿಗೆ ದೀಕ್ಷಾ ಕೊಡಬೇಕು. ಏತಲ್ಲಕ್ಷಣಂ ಸಂಯುಕ್ತಂ ಸರ್ವಭೂತಹಿತೇರತಂ ನಿರ್ಮಲಂ ಜೀವಿತಂ ಯಸ್ಯ ತಸ್ಯ ದೀಕ್ಷಾ ವಿಧೀಯತೆ. ಈ ಥರ ಹೇಳಿದಿರೋ ಲಕ್ಷಣದಲ್ಲಿ ಯಾರು ಇರ್ತಾರೋ ಶಿಷ್ಯರು, ಅಂದು ಮತ್ತೆ ಸರ್ವಭೂತ ಹಿತೇರತಂ, ಎಲ್ಲ ಭೂತಗಳಲ್ಲೂ ಅನುಕಂಪ ಇರಬೇಕು. ಸ್ವಾರ್ಥ ಅನ್ನೋದು ಕಾಣಿಸಬಾರ್ದು. ನಾನಾಯಿತು, ನನ್ನ ಜೀವನ ಆಯಿತು ಅನ್ನೋ ಹೆಜ್ಜೆಯಲ್ಲೂ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನನ್ನಿಂದ ಬೇರೆಯವರು ಲಾಭ ಹೊಂದಬೇಕು, ಬೇರೆಯವರಿಂದ ನಾನು ಲಾಭ ಹೊಂದಬೇಕು ಅನ್ನೋ ಬುದ್ಧಿಯನ್ನು ಬಿಡಬೇಕು. ಮೋಕ್ಷ ಬೇಕಂದರೆ ಇವೆಲ್ಲ ಹೇಳಿದ ಪ್ರಕಾರದಲ್ಲಿ ಇಷ್ಟೊಂದು ಧಾರಾಳವಾದಂಥ ಮನಸ್ಸಿರಬೇಕು. ನಾಯಿ ಇರ್ಬೋದು, ಬೆಕ್ಕಿರ್ಬೋದು. ನಾವು ಹೋಗ್ತಾ ಇದ್ದ ದಾರಿಯಲ್ಲಿ ಸ್ವಲ್ಪ ನಾಯಿ ಮಲ್ಕೊಂಡಿರುತ್ತೆ, ಪಕ್ಕದಲ್ಲಿ ಸ್ವಲ್ಪ ದಾರಿನೂ ಇರುತ್ತೆ. ಅದನ್ನು ನಿದ್ದೆಯನ್ನು ಕೆಡಿಸ್ತೀರ ಸೈಲೆಂಟಾಗಿ ನಡ್ಕೊಂಡು ಹೋಗ್ಬಿಡ್ಬೇಕು. ನನಗೆ ಅಧಿಕಾರದಿಂದ ದೂರದಿಂದ ಹೋ ಅಂದ್ಬಿಟ್ಟು ಕಲ್ ತಗೊಂಡು ಅದನ್ನು ನಿದ್ದೆಯನ್ನು ಕೆಡಿಸಿ, ಅವೆಲ್ಲ ಇನ್ಸೆನ್ಸಿಟಿವ್ ನೇಚರ್. ಅದು ನನ್ನಿಂದ ಇನ್ನೊಬ್ಬರಿಗೆ ದುಃಖ ಆಗ್ತಿದೆಯಲ್ಲ ಅಂತ ಏನು ಲೆಕ್ಕಾಚಾರ ಮಾಡಿದ್ರೇ ಹೋಗುವಂಥ ವೃತ್ತಿಗಳು. ಅದರಿಂದ ಪಾಪ ಆಗುತ್ತೆ. ಆದ್ದರಿಂದ ಸರ್ವಭೂತ ಹಿತೇರತಂ, ಎಲ್ಲ ಭೂತಗಳಲ್ಲೂ ಕೂಡ ಅಂಥ ದಯಾಗುಣ ಇರೋವಂಥವರು. ನಿರ್ಮಲಂ ಜೀವಿತಂ ಎಸ್ತ, ನಿರ್ಮಲವಾದ ಜೀವನ ಯಾರು ನಡೆಸ್ತಾ ಇರ್ತಾರೋ ಅಂಥವರಿಗೆ ದೀಕ್ಷೆ ಕೊಡಬೇಕು ಅಂತ. ಕ್ರಿಯೆಯ ಚಾನ್ವಿತಂ ಪೂರ್ವಂ ದೀಕ್ಷಾಜಾಲಂ ನಿರೂಪಿತಂ ಮಂತ್ರ ದೀಕ್ಷಾಭಿದಂ ಸಾಂಗೋಪಾಂಗಂ ಸರ್ವಶಿವೋದಿತಂ.
ಅದಕ್ಕೆ ಇವೆಲ್ಲ ಕ್ರಿಯೆಗಳಿಂದ ಪದ್ಧತಿಯಿಂದ ನಾನು ಗುರು ದೀಕ್ಷದ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಇದೆಲ್ಲ ನನ್ನಿಂದನೇ ಮಂತ್ರ ದೀಕ್ಷೆ ಕೊಡೋದಕ್ಕೆ ವಿಧಾನಗಳಿರುತ್ತೆ. ಅವೆಲ್ಲ ವಿಧಾನಗಳು ನಾನು ಸಾಂಗೋಪಾಂಗದಿಂದ ಸರ್ವಂ ಶಿವೋದಿತಂ. ಇವೆಲ್ಲ ಇನ್ನು ಸ್ವಲ್ಪ ಸೀಕ್ರೆಟ್, ಕೆಲವೊಂದು ಸೀಕ್ರೆಟ್ ಆಗಿರುತ್ತೆ ಗುರು ದೀಕ್ಷೆಯಲ್ಲಿ. ಅವೆಲ್ಲವೂ ನಿನಗೆ ಹೇಳಿಬಿಟ್ಟಿದ್ದೀನಿ. ಈ ಥರನೇ ಯಾರಿಗಾದರೂ ಗುರು ದೀಕ್ಷೆ ಬೇಕಂದ್ರೂ ಇದೇ ಥರನೇ ಕೊಡಬೇಕು ಅಂತ. ಕ್ರಿಯೆಯಾ ಸ್ಯಾದ್ವಿರಹಿತಂ ಗುರು ಸಾಯುಜ್ಯದಾಯಿನೀಂ ಗುರು ದೀಕ್ಷಾಂ ವಿನಾ ಕೋವಾ ಗುರುತ್ವಾಚಾರ ಪಾಲಕಃ. ಈ ಥರ ಹೇಳಿದ್ದ ವಿಧದಲ್ಲಿ ಶಿಷ್ಯನು ಎಲ್ಲ ಸಾಧನ ಚತುಷ್ಟಯ ಸಂಪನ್ನನಾಗಿ ಗುರುಭಕ್ತಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಅವನಿಗೆ ಗುರುವಿನ ಸಾಯುಜ್ಯ ಅಂದರೆ ಗುರುವಿನ ಹತ್ತಿರ ಇದ್ದು ಸಾಧನೆ ಮಾಡಿಕೊಳ್ಳುವಂಥ ಅವಕಾಶ ಸಿಗುತ್ತೆ. ಗುರುಗಳನ್ನ ಸಂತುಷ್ಟಿಪಡಿಸಿದ್ರೆ ಅವ್ರಿಗೆ ಗುರುಗಳ ಸಾಯುಜ್ಯ ಸಿಗುತ್ತೆ. ಅದಕ್ಕೆ ನಮಗೆ ಅದೃಷ್ಟ ಅನ್ಕೋಬೇಕು. ಅಯ್ಯೋ ಗುರುಗಳು ಶಾಸ್ತ್ರ ಇಂಥದ್ದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಂದರೆ ಯಾವುದೋ ಪೂರ್ವಜನ್ಮದ ಸುಕೃತ ಅನ್ಕೋಬೇಕು. ಎಲ್ಲರಿಗೂ ಈ ಸಾಯುಜ್ಯ ಸಿಗೋದಿಲ್ಲ. ಎಷ್ಟೋ ಪ್ರಕಾರದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಕರ್ಮ ಅಷ್ಟು ಬೇಗನೆ ಬಿಡೋದಿಲ್ಲ. ಎಮೋಷನಲ್ ಆಗಿ ಬಾಂಡೇಜ್ ಆಗಿ ಕಟ್ ಹಾಕಿರ್ತಾರೆ. ಎಲ್ಲರಿಗೂ ಆ ಗುರುಗಳ ಹತ್ರ ಎಲ್ಲ ವ್ಯವಹಾರಗಳು ಬಿಟ್ಟು ಗುರುಗಳ ಹತ್ರ ಕೂತ್ಕೊಂಡು ಈ ಥರ ವಿಚಾರ ಮಾಡೋಷ್ಟು ಸವಲತ್ತು ಎಲ್ಲರಿಗೂ ಸಿಗೋದಿಲ್ಲ. ಅದು ಯಾರಿಗೂ ಕೆಲವರಿಗೆ ಸಿಗುತ್ತೆ ಅದು. ಆದ್ದರಿಂದ ನೀವು ಈ ಹೇಳಿದ ಪ್ರಕಾರದಲ್ಲಿ ನೀನು ಗುರುಭಕ್ತಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಭಗವಂತನೇ ನಿನ್ನ ಪೆಂಡಿಂಗ್ ಫೈಲ್ಸ್ ಎಲ್ಲ ಏನಿರ್ತಾವೋ, ಮಕ್ಕಳ ಮದುವೆನೋ ಅವರು ಉದ್ಯೋಗನೋ ಏನೆಲ್ಲ ಇರ್ತಾವೋ ಅವೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿನ್ನನ್ನು ಗುರು ಹತ್ರ ಕಳಿಸ್ಬಿಡ್ತಾನೆ. ಅದಕ್ಕೆ ಆ ಗುರು ಭಕ್ತಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಗುರು ದೀಕ್ಷಾಂ ವಿನಾ ಕೋವಾ. ಅದಕ್ಕೆ ಗುರು ದೀಕ್ಷೆ ತಗೊಂಡ್ರೆ ಗುರು ಹೇಳಿದ ಕೆಲಸಗಳು ಮಾಡ್ಕೊತಾ ಇದ್ದರೆ ಆ ಗುರುಗಳ ತತ್ವದ ಮೇಲೆ ಹೆಚ್ಚು ಮಹತ್ವ ಬುದ್ಧಿ ಬೆಳೆಸ್ಕೊಂಡಾಗ ಗುರು ದೀಕ್ಷಾಂ ವಿನಾ ಕೋವಾ ಗುರುತ್ವಾಚಾರ ಬಾಲಕಃ. ಅದಕ್ಕೆ ದೀಕ್ಷೆ ತಗೊಳ್ದಿರೇ ಆ ಗುರುಗಳ ಸಾಯುಜ್ಯ ಹೇಗೆ ಸಿಗುತ್ತೆ? ಅದಕ್ಕೆ ಅಂಥವ್ರು ಯೋಗ್ಯವಾದ ಗುರುಗಳ ಹತ್ರ ದೀಕ್ಷೆ ತಗೊಳ್ಳೇಬೇಕು. ಯಾಕಂದರೆ ದೂರದಿಂದ ಇದ್ದು ಕಲಿಯೋದೊಂದು, ಗುರುಗಳ ಹತ್ರ ಇದ್ದರೆ ಕಲಿಯೋದೊಂದು. ನಾವು ನಮ್ಮ ಗುರುಗಳ ಹತ್ರ 3.5 ವರ್ಷ ಇದ್ದರೆ ಎಷ್ಟು ವಿಷಯಗಳು ಬೈತಾನೇ ಇದ್ದರು, ಬೈಗಳು ಬೀಳ್ತಾನೇ ಇತ್ತು. ನಮಗೆ ಏನೇನೋ ಮನಸ್ಸಲ್ಲಿ ವಿಕಾರ ಬರ್ತಾಯಿತ್ತು. ಇಬ್ಬರು ಚೆನ್ನಾಗಿ ಓದ್ತಾ ಇದ್ವಿ, ನಮ್ಮ ಬೆನ್ನಿಂದನೇ ಬಿದ್ದವನಲ್ಲ ಗುರು ಅಂದ್ಬಿಟ್ಟು. ಗುರುಗಳಿಗೆ ಗೊತ್ತು ನಾವು ಯಾವ್ಯಾವ ವಿಷಯದಲ್ಲಿ ಅಹಂಕಾರ ಬರ್ತಾ ಇರುತ್ತೆ, ಯಾರಿಗೆ ಪ್ರಯತ್ನ ಮಾಡಿದ್ರೆ ಏನಾದರೂ ಪ್ರಯೋಜನ ಅಲ್ಲೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಗುರುಗಳ ಸಾನ್ನಿಧ್ಯದಲ್ಲಿ ಒಂದೊಂದು ಸತಿ ದೃಷ್ಟಾಂತದ ಮುಖಾಂತರ, ಒಂದೊಂದು ಸತಿ ಡೈರೆಕ್ಟಾಗಿ ಇಲ್ಲ ಇದು ತಪ್ಪು, ಇದನ್ನು ಮಾಡಬಾರ್ದು, ಇದನ್ನು ಬಿಟ್ಟುಬಿಡು ಅಂದ್ಬಿಟ್ಟು ಆಟೋಮೆಟಿಕ್ ಗುರು 3.5 ವರ್ಷದಲ್ಲಿ ಗುರುಗಳ ಜೊತೆ ಇರೋದ್ರಲ್ಲೇ ಎಲ್ಲ ಮನಸ್ಸು ಶಾಂತಿ ಆಗೋಯ್ತು. ಇನ್ನು ಮತ್ತೆ ಮನಸ್ಸಿನಲ್ಲಿ ಯಾವುದೇ ಪ್ರಕಾರವಾದಂಥ ವಿಕಾರಗಳು ಹೊಂದಲಿಲ್ಲ. ಆರಾಮಾಗಿ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ ಅಹಂಕಾರನ ಗುರುಗಳ ಹತ್ರ ಇದ್ದರೆ. ಗುರುಗಳ ಸಾಯುಜ್ಯದಲ್ಲಿ ಆ ಫೆಸಿಲಿಟೀಸ್ ಇರ್ತವೆ. ಆದ್ದರಿಂದ ಅಂಥದ್ದೊಂದು ಗುರು ಸಾಹಿತ್ಯ ಸಿಕ್ಕಬೇಕು ಅಂತ ನಾವು ಬಯಸ್ತಾ ಇರಬೇಕು. ಅನುಶಾಸನದಲ್ಲಿ ಬೆಳೆದಿರೋ ಅಂಥವನ್ನ ಅವನೇ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಮನ್ಮುಖಿ. ಆ ಎತ್ತುಗಳು ತಿರುಗಾಡ್ತಾ ಇರ್ತಾವಲ್ಲ, ಇಲ್ಲಿ ಊರಲ್ಲಿ ಎಷ್ಟೋ ಜನ ದೇವ್ರ ಹೆಸರು ಮೇಲೆ ಬಿಟ್ಬಿಟ್ಟಿರ್ತಾರಲ್ಲ ಎತ್ತುಗಳು, ಆತ ಸುಮ್ಮನೆ ಎತ್ತುಗಳು ತಿರುಗಾಡ್ದಂಗೆ ಸುಮ್ಮನೆ ಮನೆ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಗುರುಗಳ ಅನುಶಾಸನದಲ್ಲಿ ಬೆಳೆದಿರೋದಿಲ್ಲ. ಸ್ವತಂತ್ರತೆ ಹೆಸರಲ್ಲಿ ಸುಮ್ಮನೆ ತಮೋ ಗುಣದ ಅಭ್ಯಾಸ ಮಾಡ್ಕೊತಾ ಇರ್ತಾರೆ. ಅನುಶಾಸನದಲ್ಲಿದ್ದವನೇ ಆ ಸಾಮರ್ಥ್ಯ ಬರುತ್ತೆ. ಇಂದ್ರಿಯ ನಿಗ್ರಹ. ಶಕ್ತೋ ನಾಚಾಪಿ ಶಕ್ತೋ ವಾ ದೈಶಿಕಾಂಗ್ರಿ ಸಮಾಶ್ರಯ ತಸ್ಯ ಜನ್ಮಾಸ್ತಿ ಸಫಲಂ ಭೋಗ ಮೋಕ್ಷ ಫಲಪ್ರದಾಂ. ಆದ್ದರಿಂದ ನಿನಗೆ ಸಾಮರ್ಥ್ಯ ಕಡಿಮೆ ಇರುತ್ತೆ. ಆದ್ದರಿಂದ ಅಯ್ಯೋ ನನಗೆ ಸಾಮರ್ಥ್ಯ ಕಡಿಮೆ ಇದೆ, ಗುರುಗಳು ನನಗೆ ಮೆಚ್ಚುಕೊಂತಾರೆ ಇಲ್ಲೋ, ಗುರುಗಳ ಕೃಪೆಗೆ ನಾನು ಪಾತ್ರನಾಗ್ತೀನಿಲ್ಲ ಅಂತ ಅವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನಿನಗೆ ಎಷ್ಟು ಸಾಧ್ಯವಾದರೆ ಅಷ್ಟು ಗುರುಭಕ್ತಿ ಹೆಚ್ಚು ಮಾಡ್ಕೋ. ನಿನಗೆ ಸಾಮರ್ಥ್ಯವಿಲ್ಲ ಅಂದರೂ ಕೂಡ ಅವೆಲ್ಲವೂ ಕೂಡ ಗುರುದೇವನು ತರಿಸ್ಬಿಡ್ತಾನೆ. ಎಂಥ ಸಾಮರ್ಥ್ಯ ಬೇಕಂದ್ರೂ ಬಂದ್ಬಿಡುತ್ತೆ. ನನಗೆ ಋಷಿಕೇಶ್ ಕೈಲಾಸರು ಪಾಠ ಹೇಳಿಕೊಟ್ಟರು. ಆತ ರಾಜಸ್ಥಾನದಲ್ಲಿ ಗೃಹಸ್ಥ ಮದುವೆನೋ ಮಾಡ್ಕೊಂಡಿದ್ದಾನೆ. ಮತ್ತು ಸ್ವಲ್ಪ ವೈರಾಗ್ಯ ಬೇಗ ಬಂದ್ಬಿಟ್ಟು 37 ವರ್ಷ ವಯಸ್ಸಿನಲ್ಲಿ ಋಷಿಕೇಶ್ ಕೈಲಾಸಾಶ್ರಮ ಬಂದಿದ್ದಾನೆ. ಬಂದ್ಬಿಟ್ಟಿದ್ದು ದಿವ್ಯಾನಂದ ಮಹಾರಾಜರ ಹತ್ರ, ಅಲ್ಲಿ ಮಂಡಲೇಶ್ವರ ಹತ್ರ, ಗುರುಗಳೇ ನಾನು ಶಾಸ್ತ್ರ ಓದಬೇಕು ಅಂದ್ಕೊಂಡಿದ್ದೀನಿ ಅಂತ. ಅದು ಶಾಸ್ತ್ರ ಓದೋಕ್ಕೆ ಬಂದಿದ್ದಾನಂದರೆ ಏನೋ ಸ್ವಲ್ಪ ಸ್ಕೂಲಲ್ಲಿ ಕೂಡ ಓದ್ಕೊಂಡಿರ್ತಾನೆ ಬಿಡು ಅಂದ್ಬಿಟ್ಟಿದ್ದನು. ಎಲ್ಲಿ ತನಕ ಓದ್ಕೊಂಡಿದ್ದೀಯಪ್ಪ ಸ್ಕೂಲ್ ಅಂದರೆ, ಸ್ಕೂಲ್ಗೆ ಹೋಗೇ ಇಲ್ಲ ಅಂತ. ಬಿಲ್ಕುಲ್ ನಹಿ ಅಂದರೆ ಬಿಲ್ಕುಲ್ ಹೋಗೇ ಇಲ್ಲ, ಸ್ಕೂಲ್ ಮುಖಕ್ಕೆ ಹೆಜ್ಜೆನೇ ಇಟ್ಟಿಲ್ಲ ಅಂತ. ಆಗ ಶಾಕ್ ಆದ್ರಂತೆ. ಒಂದು ಅಕ್ಷರನೂ ಬಂದಿಲ್ಲ ಇವನು, ಇಷ್ಟು ಕಠಿಣವಾದ ಶಾಸ್ತ್ರನ ಓದ್ಕೋಬೇಕಂತ. ಮತ್ತು
ನಿನ್ನದು ಅಕ್ಷರಾಭ್ಯಾಸನೇ ಬರೋದಿಲ್ವಲ್ಲ, ಮತ್ತು ಹೆಚ್ಚು ಸಮಯ ಇದ್ದರೆ ಶಾಸ್ತ್ರ ಓದೋದಕ್ಕೆ ಆಗುತ್ತೆ. ಅಂದರೆ ಎಷ್ಟು ವರ್ಷ ಇರಬೇಕಂತೆ? ಒಂದು 15 ವರ್ಷ ತನಕ ಇದ್ದರೆ ಏನಾದರೂ ಆಗ್ಬೋದು ಅಂದ್ರಂತೆ. 15 ವರ್ಷನಾ? ಸರಿ ಬಿಡಿ, ಇನ್ನೇನು ಮಾಡೋದು ಏನೂ ಇಲ್ಲ ಜೀವನದಲ್ಲಿ, 15 ವರ್ಷ ಇದ್ದು ಬಿಡ್ತೀನಿ ಬಿಡು ಅಂದ್ಕೊಂಡಿದ್ದನು ಒಪ್ಕೊಂಡಂತೆ. ಒಪ್ಕೊಂಡ್ರೆ ಈಗ ಎಲ್ಲ ಅಂಥ ಉತ್ಕೃಷ್ಟ ಶಾಸ್ತ್ರ ಓದೋರು ABCDಗಳು ಈಗ ಹೇಳ್ಕೊಡೋಷ್ಟು ಒಪ್ಪಿಗೆ ಇರೋದಿಲ್ಲ. ಒಂದು 4 ಜನರ ಹತ್ರ ಕಳಿಸಿದ್ರೆ ಎಲ್ಲರೂ ಅಬ್ಬಬ್ಬ ಏನು ಏನಂದರೆ ಏನು ಗೊತ್ತಿಲ್ಲ, ಪೆನ್ ಇಟ್ಕೊಡೋದಕ್ಕೆ ಗೊತ್ತಿಲ್ಲ ಅಂಥವ್ನಿಗೆ ಹೆಂಗೆ ಕಳ್ಸೋದಕ್ಕಾಗುತ್ತೆ? ಒಂದು 3-4 ಜನ ಸುಸ್ತಾಗಿ ಬಿಟ್ಬಿಟ್ಟಿದ್ದಾರೆ ಕಳ್ಸೋಕ್ಕಾಗ್ದಿರ. ಬಟ್ ಗುರುಕೃಪೆ ಇತ್ತು. ಗುರುಗಳ ಸೇವೆ ಶೇಷಾನಂದಗಿರಿ ಅಂತ ಈಗಿದ್ದಾರೆ, ಈಗ ಅದು ದೊಡ್ಡ ಆಚಾರ್ಯ ಆಗಿದ್ದಾನೆ. ಗುರುಗಳ ಕೃಪೆ ಇತ್ತಲ್ಲ, ಮತ್ತು ಮೆಲ್ಲಗೆ ಯಾರೋ ಒಬ್ಬ ಒಳ್ಳೆ ಆಚಾರ್ಯ ಸಿಕ್ಕಿಬಿಟ್ಟಿದ್ದನ್ನು ನೀಟಾಗಿ ಸ್ಲೇಟು ಪೆಲ್ಪ ಎಲ್ಲ ತರಿಸ್ಬಿಟ್ಟು ಅಕ್ಷರಾಭ್ಯಾಸದಿಂದ ಸ್ಟಾರ್ಟ್ ಮಾಡಿ 6 ತಿಂಗಳಲ್ಲಿ ಅಕ್ಷರಾಭ್ಯಾಸ ಎಲ್ಲ ನೀಟಾಗಿ ಕಲಿತ್ಕೊಂಡ್ಬಿಟ್ಟು 3.5 ವರ್ಷದಲ್ಲಿ ಎಲ್ಲ ಪ್ರಸ್ಥಾನತ್ರಯ ಮುಗಿಸ್ಬಿಟ್ಟಿದ್ದಾನೆ. ನನಗೆ ವ್ಯಾಕರಣ ಗುರು ಅವರೇ, ಶೇಷಾನಂದಗಿರಿ ಅಂತ. ಈಗ ರಾಜಸ್ಥಾನದಲ್ಲಿ ಅವ್ರದ್ದೇ ಆಶ್ರಮ ಇದೆ, ಅಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾನೆ. ಮತ್ತು ಅಂಥ ಸಾಮರ್ಥ್ಯ ಏನಿಲ್ಲದೆ ಇದ್ದರೂ ಕೂಡ ಆ ಸಾಮರ್ಥ್ಯ ಬಂದುಬಿಡುತ್ತೆ. ಆ ಶ್ರದ್ಧೆ ಇರಬೇಕು. ಅದಕ್ಕೆ ಶಕ್ತೋ ನಚಾಪಿ ಆಶಕ್ತೋ, ಶಕ್ತಿ ಇರಲಿ ಇರದೇ ಹೋಗಲಿ, ನಿನಗೆಲ್ಲವೂ ಕೂಡ ಗುರುದೇವರು ಎಲ್ಲವೂ ಕೊಡಿಸೋಷ್ಟು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಆ ಗುರುಭಕ್ತಿನ ನೀನು ಬೆಳೆಸಿಕೋ. ಅತ್ಯಂತ ಚಿತ್ತಪಕ್ವಸ್ಯ ಶ್ರದ್ಧಾಭಕ್ತಿಯುತಸ್ಯ ಚ ಪ್ರವಕ್ತವ್ಯಮಿದಂ ದೇವಿ ಮಮಾತ್ಮ ಪ್ರೀತಯೇ ಸದಾ. ಅತ್ಯಂತ ಚಿತ್ತಪಕ್ವಸ್ಯ ಅಂದರೆ ನಿನ್ನ ಚಿತ್ತ ಫ್ರೈ ಚೆನ್ನಾಗಿ ಬೇಯಿಸಿರ್ಬೇಕಂತೆ. ಹೆಂಗೆ ಬೇಯಿಸಿರೋದಂದರೆ, ಈ ಪ್ರಪಂಚವು ದುಃಖಾಲಯಂ ಅಶಾಶ್ವತಂ ಅನ್ನೋ ವಿಷಯ ಪಕ್ಕ ಗೊತ್ತಿರಬೇಕು. ಅಂಥವನಿಗೆ ಈ ಮೋಕ್ಷದ ಮಾತುಗಳು ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಈ ಪ್ರಪಂಚದಲ್ಲೇ ಸುಖ ಇದೆ ಅಂತ ಸಂಭಾವನಾ ಬುದ್ಧಿ ಇರೋ ಅಂಥವನಿಗೆ ಈ ಮೋಕ್ಷದ ಮಾತುಗಳು, ವೈರಾಗ್ಯದ ಮಾತುಗಳು ಕಿವಿಯಲ್ಲಿ ಹೋಗೋದೇ ಇಲ್ಲ. ಅವನ ಹೊರಗಡೆನೇ ಎಲ್ಲ ಪ್ರಯತ್ನ ಇರುತ್ತೆ. ಅದಕ್ಕೆ ಅತ್ಯಂತ ಚಿತ್ತಪಕ್ವಸ್ಯ, ಚೆನ್ನಾಗಿ ವೈರಾಗ್ಯ ಬಂದಿರೋ ಅಂಥವನು ಶ್ರದ್ಧಾಭಕ್ತಿಯುಕ್ತಸ್ಯ, ಶ್ರದ್ಧೆನೂ ಇರಬೇಕು, ಭಕ್ತಿ ಇರಬೇಕು. ಗುರುಗಳ ಮೇಲೆ, ಗುರುಗಳು ಹೇಳ್ತಾ ಇರೋ ಶಾಸ್ತ್ರದ ಮೇಲೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿತ್ಯವಧಾರಣ ಸಾ ಶ್ರದ್ಧಾ ಕಥಿತ ಸದ್ವಿರ್ಯಯ ವಸ್ತೂಪಲಭ್ಯತೆ. ಆ ಶ್ರದ್ಧೆ ಇರಬೇಕು. ಅಂಥ ಶ್ರದ್ಧೆ ಇದ್ದವ್ರಿಗೆ ಮಾತ್ರ ಪ್ರವಕ್ತವ್ಯಮಿದಂ ದೇವಿ, ಈ ಗುರುಗೀತೆ ಅಂಥವ್ರಿಗೆ ಹೇಳಬೇಕು. ಮಿಕ್ಕಿದವ್ರ ಹತ್ರ ಹೇಳಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ನೀನು ನನಗೆ ಮಮ ಆತ್ಮಪ್ರೀತೆಯೇ ಸದಾ, ನನ್ನ ಆತ್ಮಪ್ರೀತಿಗಾಗಿ ನೀನು ಸದಾ ನೀನು ಅಂಥವ್ರಿಗೆ ನೀನು ಹೇಳಬೇಕಷ್ಟೇ ಹೊರತು ಯಾರಿಗಂದರೆ ಸ್ವಂತ ಮಗ ಗಣೇಶನಿಗೂ ಸುಬ್ರಹ್ಮಣ್ಯನಿಗೂ ಹೇಳಬೇಡ ಅಂತರು ಶಿವ. ಅವ್ರಿಗೂ ಹೇಳೋಂಗಿಲ್ಲ ಅಂತ, ಸುಮ್ಮನೆ ನನ್ನ ಮಗ ಅಂದ್ಬಿಟ್ಟು ಹೇಳೋಂಗಿಲ್ಲ ಅಂತ. ಕೃಷ್ಣ ಕೂಡ ಸ್ವಂತ ಭಾವಮೈದ ಅರ್ಜುನ ಫ್ರೆಂಡು ಭಾವಮೈದ ಆದರೂ ಕೂಡ ಮಹಾಭಾರತ ಯುದ್ಧದಲ್ಲಿ ಎಲ್ಲಿ ತನಕ ಶಿಷ್ಯಸ್ಥೇಹಂ ಶಾದಿಮಾಮ್ ಅಂತ ಸರೆಂಡರ್ ಆಗಲಿಲ್ವೋ ಅಲ್ಲಿ ತನಕ ಬ್ರಹ್ಮವಿದ್ಯೆ ಹೇಳೇ ಇರಲಿಲ್ಲ. ಆಶ್ಚರ್ಯ ಅಂದರೆ ಆಶ್ಚರ್ಯ, ಅಷ್ಟು ಕ್ಲೋಸ್ ಫ್ರೆಂಡು ಸ್ವಂತ ಭಾವನಿಗೆ ಹೇಳಿಲ್ಲ. ಅದು ಯಾವಾಗ ನೀನು ಶಿಷ್ಯನಾಗಿ ಇವೆಲ್ಲ ಕ್ವಾಲಿಟೀಸಿಂದ ಬರ್ತೀಯೋ, ಕಂಪ್ಲೀಟ್ ಸರೆಂಡರ್ ಆಗ್ತೀಯೋ, ಆವಾಗಲೇ ಇದು ಬ್ರಹ್ಮವಿದ್ಯೆ ಹೇಳಬೇಕು ಅಂತ. ರಹಸ್ಯಂ ಸರ್ವಶಾಸ್ತ್ರೇಷು ಗೀತಾಶಾಸ್ತ್ರಮಿದಂ ಶಿವೇ ಸಮ್ಯಕ್ ಪರೀಕ್ಷ ವಕ್ತವ್ಯಂ ಸಾಧಕಸ್ಯ ಮಹಾತ್ಮನಃ. ಸರ್ವಶಾಸ್ತ್ರೇಷು ರಹಸ್ಯಂ, ಎಲ್ಲ ಶಾಸ್ತ್ರಗಳಲ್ಲೂ ಈ ಗುರುಗೀತಾ ತುಂಬ ರಹಸ್ಯವಾದಂಥದ್ದಿದು. ಗೀತಾಶಾಸ್ತ್ರಮಿದಂ ಶಿವೇ, ಅದಕ್ಕೆ ಸಮ್ಯಕ್ ಪರೀಕ್ಷೆ, ಚೆನ್ನಾಗಿ ಶಿಷ್ಯನನ್ನು ಪರೀಕ್ಷೆ ಮಾಡಿಬಿಟ್ಟು ಶ್ರದ್ಧೆ ಭಕ್ತಿ ಇದೆಯಲ್ಲ ಅಂತ ನೋಡಿಕೊಂಡು ಅಂಥ ಸಾಧಕನಿಗೆ ಮಾತ್ರನೇ ಇದು ಗುರುಗೀತೆ ಹೇಳಬೇಕು. ಸತ್ಕರ್ಮ ಪರಿಪಾಕಾಚ ಚಿತ್ತಶುದ್ಧಸ್ಯ ಧೀಮತಃ ಸಾಧಕಸ್ಯೈವ ವಕ್ತವ್ಯ ಗುರುಗೀತಾ ಪ್ರಯತ್ನತಃ. ಸತ್ಕರ್ಮ ಪರಿಪಾಕಾಚ, ಸತ್ಕರ್ಮಗಳು ಮಾಡಿರಬೇಕು. ಶಾಸ್ತ್ರ ವಿಹಿತವಾದಂಥ ಕರ್ಮಗಳು, ಶಾಸ್ತ್ರ ನಿಷಿದ್ಧವಾದಂಥ ಕರ್ಮಗಳು ಮಾಡಿರಬಾರ್ದು. ಅಂಥ ಶಾಸ್ತ್ರ ವಿಹಿತವಾದಂಥ ಕರ್ಮಗಳು ಮಾಡಿ ಅಂತಃಕರಣ ಶುದ್ಧಿಯನ್ನು ಹೊಂದಿರೋ ಅಂಥ ಧೀರ ಪುರುಷನಿಗೆ, ಸಾಧಕನಿಗೆ ಮಾತ್ರನೇ ಈ ಗುರುಗೀತೆ ಹೇಳಬೇಕು. ನಾಸ್ತಿಕಾಯ ಕೃತಜ್ಞಾಯ ಧಾಂಬಿಕಾಯ ಶಟಾಯ ಚ ಅಭಕ್ತಾಯ ವಿಭಕ್ತಾಯ ನಾವಾಚ್ಯಂ ಇಯಂ ಕದಾಚನ. ನಾಸ್ತಿಕನಿಗೆ ಅಂದರೆ ದೇವರ ವಿಷಯದಲ್ಲಿ ಶಾಸ್ತ್ರ ಪ್ರಮಾಣ ಅಲ್ಲ ಅಂತ ಅನ್ನೋರು ಯಾರಿರ್ತಾರೋ ಅವರೆಲ್ಲ ನಾಸ್ತಿಕರೇ. ಸುಮ್ಮನೆ ದೇವರಿದಾರಂತ ನಮ್ಮವರಲ್ಲ.
ದೇವರ ವಿಷಯದಲ್ಲಿ ವೇದಶಾಸ್ತ್ರವೇ ಪ್ರಮಾಣ ಅಂತ ಯಾರು ನಂಬುತ್ತಾರೋ ಅವರನ್ನು ಆಸ್ತಿಕರಂತಾರೆ. ಇಲ್ಲ ಈ ಶಾಸ್ತ್ರ ಎಲ್ಲ ಏನು ನಮಗೆ ಗೊತ್ತಿಲ್ಲ, ಅವ್ರ ದೇವ್ರು ಇವ್ರ ದೇವ್ರು ಇಷ್ಟ ಬಂದಂಗೆ ಊಹಿಸ್ಕೊಂಡ್ರೆ ಅವರು ಕೂಡ ನಾಸ್ತಿಕ ಕೋಟಿಗೆ ಬರ್ತಾರೆ. ಅಂಥವ್ರಿಗೂ ಇದು ಹೇಳೋಂಗಿಲ್ಲ. ಕೃತಜ್ಞಾಯ ಮೋಸ ಮಾಡೋ ಅಂಥವನಿಗೆ, ದಗಾಕೋರನಿಗೆ, ಧಾಂಬಿಕಾಯ ಢಂಬಾಚಾರ ತೋರಿಸ್ಕೊಳ್ಳೋವಂಥವನಿಗೆ, ಶಟನಿಗೆ, ಭಕ್ತನಾಗದೇ ಇಲ್ಲದವನಿಗೆ, ಇಬ್ಬರ ಮಧ್ಯದಲ್ಲಿ ಜಗಳ ಇಡೋವಂಥ ವಿಭಕ್ತಾಯ, ಇಂಥವ್ರಿಗೆಲ್ಲ ಯಾರಿಗೂ ಕೂಡ ಇದು ಹೇಳಬಾರ್ದು. ಸ್ತ್ರೀಲೋಲುಪಾಯ ಮೂರ್ಖಾಯ ಕಾಮೋಪಹತ ಚೇತಸೆ ನಿಂದಕಾಯ ನ ವಕ್ತವ್ಯ ಗುರುಗೀತಾ ಸ್ವಭಾವತಃ. ಸ್ತ್ರೀ ಲಂಪಟನಾದವನಿಗೆ ಹೇಳಬಾರ್ದು. ಮೂರ್ಖನಿಗೆ ನೀನು ಏನು ಹೇಳಿದ್ರು ಅವನು ಕುತರ್ಕ ಮಾಡ್ತಾ ಇರ್ತಾನೆ. ಮೂರ್ಖನ ಹತ್ರ ಗೆದ್ದರೂ ಕೂಡ ನೀನು ಮೂರ್ಖ ಶಿರೋಮಣಿ ಆಗ್ತೀವಿ ಹೊರತು ನೀನೇನು ವಿದ್ವಾನ್ ಅಂತ ಪಟ್ಟ ಕಟ್ಟೋದಿಲ್ಲ. ಅಂಥ ಮೂರ್ಖರಿಂದ ತುಂಬ ದೂರ ಇರಬೇಕು. ಹೌದಪ್ಪ ನೀನೇ ದೊಡ್ಡವನು, ನೀನೇ ಗೆದ್ದ ಅಂತ ಮುಂಚೆನೇ ಅವರಿಂದ ದೂರ ಇರಬೇಕು. ಕಾಮೋಪಹತ ಚೇತಸಃ, ಕೋರಿಕೆಗಳಿಂದ ಹತನಾಗಿರೋ ಅಂಥವನು, ವಿಪರೀತ ಕೋರಿಕೆಗಳಿರೋ ಅಂಥವನು. ನಿಂದಕಾಯ, ಗುರುಗಳನ್ನು ದೇವರನ್ನು ನಿಂದೆ ಮಾಡೋ ಅಂಥವರು. ನಾ ವಕ್ತವ್ಯ ಗುರುಗೀತಾ ಸ್ವಭಾವತ, ಅಂಥವ್ರಲ್ಲಿ ಗುರುಗೀತೆ ಹೇಳಬಾರದು. ಸರ್ವ ಪಾಪ ಪ್ರಶಮನಂ ಸರ್ವೋಪದ್ರವವಾರಕಂ ಜನ್ಮ ಮೃತ್ಯುಹರಂ ದೇವಿ ಗೀತಾಶಾಸ್ತ್ರಮಿದಂ ಶಿವೇ. ಎಷ್ಟು ಸತಿ ಹೇಳ್ತಾ ಇದ್ದನು, ಸರ್ವ ಪಾಪ ಪ್ರಶಮನಂ, ಎಲ್ಲ ಪಾಪಗಳು ಕೂಡ ದೂರ ಆಗಿಬಿಡ್ತವೆ. ಸರ್ವೋಪದ್ರವವಾರಕಂ, ಎಲ್ಲ ನಿನ್ನಲ್ಲಿ ಏನು ಕೆಟ್ಟದೆಲ್ಲ ವಿಘ್ನಗಳಿರ್ತಾವೋ ಅವೆಲ್ಲವನ್ನು ತೊಲಗಿಸುವಂಥದ್ದು. ಜನ್ಮ ಮೃತ್ಯು ಹರಂ, ಜನ್ಮ ಮೃತ್ಯು ಚಕ್ರಗಳಿಂದನೇ ನಿನ್ನನ್ನು ಹೊರಗಡೆ ತೆಗೆಯುವಂಥದ್ದು ಈ ಗುರುಗೀತಾ. ಶ್ರುತಿ ಸಾರಮಿದಂ ದೇವಿ ಸರ್ವಮುಕ್ತಂ ಸಮಾಸತಃ ನಾಣ್ಯತಾ ಸದ್ಗತಿ ಪುಂಸಾಂ ವಿನಾ ಗುರುಪದಂ ಶಿವೇ. ಇದೆಲ್ಲ ಶ್ರುತಿ ಸಾರವಾಗಿದೆ. ಶ್ರುತಿ ಸಾರಮಿದಂ ದೇವಿ ಸರ್ವಂ ಮುಕ್ತಂ ಸಮಾಸತಃ, ಎಲ್ಲ ಕಂಪ್ಲೀಟ್ ವೇದಶಾಸ್ತ್ರಗಳ ಸಾರವನ್ನು ನಾನು ಬ್ರೀಫಾಗಿ ನಿನಗೆ ಹೇಳ್ಬಿಟ್ಟಿದ್ದೀನಿ. ನಾ ಅನ್ಯತ ಸದ್ಗತಿ, ಬೇರೆ ದಾರಿಗಳಿದ್ದಾವೇನೋ ಶಾರ್ಟ್ಕಟ್ಗಳು, ಗುರುಗಳನ್ನು ದಾಟಿ ಈ ಗುರುಗಳ ಹತ್ರ ನಮಗೆ ಗುಲಾಮಿ ಸ್ವೀಕಾರ ಇಲ್ಲಪ್ಪ, ನಾವು ಡೈರೆಕ್ಟಿಂದನೇ ಮೋಕ್ಷನ ಹೊಂದಬೇಕಂದ್ರೆ ಇಲ್ಲ. ನಾ ಅನ್ಯತ ಸದ್ಗತಿ ವಿನಾ ಗುರುಪದಂ ಪುಂಸಾಂ ಅಂತ, ಬೇರೆ ಶಾರ್ಟ್ಕಟ್ ಇಲ್ಲ, ಇದರಿಂದನೇ ಪಡಿಬೇಕು ಅನ್ನುವಂಥ. ಬಹು ಜನ್ಮ ಕೃತಾತ್ ಪಾಪಾದ್ ಅಯಮರ್ಥೋ ನ ರೋಚತೆ ಜನ್ಮ ಬಂಧ ನಿವೃತ್ತ್ಯರ್ಥಂ ಗುರುಮೇವ ಭಜೇತ್ ಸದಾ. ಬಹುಜನ್ಮ ಕೃತಾತ್ ಪಾಪಾದ್ ಅಯಮರ್ಥೋ ನ ರೋಚತೆ. ಅನೇಕ ಜನ್ಮಗಳಿಂದ ಹೆಚ್ಚು ಪಾಪ ಇರೋ ಅಂಥವ್ರಿಗೆ ಈ ಗುರುಗೀತೆ ಮೇಲೆ ಗುರುಭಕ್ತಿ ಬರೋದಿಲ್ಲ ಅಂತೇವ್ರಿ. ಅವ್ರ ಅಹಂಕಾರ ಅಡ್ಡ ಬಂದ್ಬಿಡುತ್ತೆ. ಅವನೇನು ಗ್ರೇಟು, ಅವನು ನಮ್ಮ ಥರ ಕೈ ಕಾಲಿರೋನು, ನಾವು ತಿನ್ನೋದು ಅವನು ತಿಂತಾ ಇದ್ದಾನೆ, ನಾವು ಮಲಗ್ದಂಗೆ ಅವನು ಮಲಗ್ತಾನೆ, ನಾವು ಓಡಾಡ್ದಂಗೆ ಅವನು ಓದ್ತಾ ಇದ್ದಾನೆ, ಸ್ವಲ್ಪ 4-5 ಪುಸ್ತಕ ಓದ್ಕೊಂಡ್ಬಿಟ್ಟಿದ್ದಾನೆ, ಏನೋ ಪ್ರವಚನ ಮಾಡ್ತಾ ಇದ್ದಾನೆ. ಇವೆಲ್ಲ ಮನಸ್ಸಿಗೆ ಬರ್ತಾ ಇರ್ತವೆ ವೃತ್ತಿಗಳು. ಅದಕ್ಕೆ ಅಲ್ಲಿ ತಲೆ ಬಗ್ಗಿಸ್ಬೇಕು ಅನ್ನೋದು ಬರೋದಿಲ್ಲ. ಆ ಅಹಂಕಾರ ಹಂಗೆ ಇರುತ್ತೆ. ಅವೆಲ್ಲ ಭಾವನೆಗಳು ಬಹು ಜನ್ಮದ ಪಾಪ ಇದ್ದಾಗ ಮನಸ್ಸು ಅಂಥದ್ದೊಂದು ಮನಸ್ಸು. ಯಾಕಂದರೆ ಶ್ರೋತ್ರಿಯತ್ವ ನೋಡಿದ ತಕ್ಷಣವೇ ಅಲ್ಲಿ ಅಹಂಕಾರ ಬೆಂಡಾಗಬೇಕಾಗಿತ್ತು. ಅಷ್ಟು ನೋಡಿದ್ರೂ ಕೂಡ ನಿನಗೆ ಬೆಂಡಾಗ್ತಾ ಇಲ್ಲ ಅಂದರೆ ನಿನ್ನ ಅಹಂಕಾರ ಅಡ್ಡ ಬರ್ತಾ ಇರುತ್ತೆ. ಅದು ಯಾಕೆ ಹಂಗೆ ಬರುತ್ತೆ ಅಂದರೆ ಅನೇಕ ಜನ್ಮದ ಪಾಪಗಳಿಂದ ಹಂಗಾಗ್ತಾ ಇರುತ್ತೆ. ಜನ್ಮ ಬಂಧ ನಿವೃತ್ತ್ಯರ್ಥಂ ಗುರುಮೇವ ಭಜೇತ್ ಸದಾ. ಅದಕ್ಕೆ ಜನ್ಮಬಂಧದಿಂದ ನೀನು ಹೊರಗಡೆ ಬರಬೇಕಂದ್ರೆ ಗುರುಗಳನ್ನೇ ನೀನು ಭಜನೆ ಮಾಡು. ಅಹಮೇವ ಜಗತ್ಸರ್ವಂ ಅಹಮೇವ ಪರಂಪದಂ ಏತದ್ ಜ್ಞಾನಂ ಯಥೋ ಭೂಯಾತ್ ತಂ ಗುರುಂ ಪ್ರಣಮಾಮ್ಯಹಂ. ಯಾರು ಗುರುಗಳು ಅಂತರ ಇವೆಲ್ಲ ಎಷ್ಟೋ ಹಿಂಟ್ಸ್ ಕೊಟ್ಟಿದ್ದಾನೆ. ಇದು ಈ ಮಂತ್ರೋಪದೇಶ ಮಾಡಿರ್ಬೇಕಂತೆ. ಅಹಮೇವ ಜಗತ್ಸರ್ವಂ ಅಹಮೇವ ಪರಂಪದಂ, ನಾನೇ ಈ ಜಗತ್ತಿಗೆಲ್ಲ ಅಧಿಷ್ಠಾನ ರೂಪದಲ್ಲಿದ್ದೀನಿ. ಅಹಮೇವ ಪರಂಪದಂ, ನನಗಿಂತ ಉತ್ಕೃಷ್ಟವಾದಂಥ ಪದ ಇನ್ನೊಂದಿಲ್ಲ ಅಂತ ಸ್ವರೂಪ ಜ್ಞಾನವನ್ನು ಯಾರು ಕೊಡಿಸಿರ್ತಾನೋ ಅಂಥ ಗುರಿಗೆ ನಾನು ಪ್ರಣಾಮ ಮಾಡ್ತೀನಿ ಅಂತ. ಅದಂದ್ಬಿಟ್ಟು ನಿನಗೆ ಮನೆ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ಮಕ್ಕಳಿಲ್ಲ ಅಂದರೆ ಮಕ್ಕಳ ಆಶೀರ್ವಾದ ಮಾಡಿದ್ದಾನೆ, ಇವರೆಲ್ಲ ಗುರುಗಳಲ್ಲ. ನಿನಗೆ ಮೋಕ್ಷ ಜ್ಞಾನ, ಈ ಜ್ಞಾನ ಕೊಟ್ಟು ನಿನಗೆ ಅಂಥ ಒಂದು ಸ್ಥಿತಿಯನ್ನು ಯಾರು ತರಿಸ್ತಾನೋ ಅವನೇ ಗುರು ಅಂದ್ಬಿಟ್ಟು. ಹಾವು ಒಂದೇ ಇರುತ್ತೆ, ನೋಡೋವ್ರಿಗೆ 4-5 ಪ್ರಕಾರ ಹಾವುಗಳಿದ್ದಾರೆ. ಒಬ್ಬನಿಗೆ ರಕ್ತ ಪಿಂಜರಿ, ಒಬ್ಬನಿಗೆ ಪ್ರಾಚುಪಾಮು, ಹಿಂಗೆಲ್ಲ ವೆರೈಟಿ ಹಾವುಗಳು ಕಾಣಿಸ್ತಾರೆ. ಆದರೆ ಅಧಿಷ್ಠಾನ ರೂಪದಲ್ಲಿ ಅದು ಒಂದೇ ಇದೆ. ಅದೇ ಥರ ಈ ಸಕಲ ಪ್ರಪಂಚದಲ್ಲಿ ಮರಗಳು, ಗಿಡಗಳು, ಬೆಟ್ಟಗಳು, ನದಿಗಳು, ಎಲ್ಲ ರಕರಕ ಮನುಷ್ಯರು ಎಲ್ಲರೂ ಕೂಡ ಒಂದೇ ಒಂದು ಪರಮಾತ್ಮ ಸ್ವರೂಪನೇ ಇದ್ದಾನೆ. ಪರಮಾತ್ಮ ಒಬ್ಬನೇ ಇದ್ದಾನೆ ನಿಜವಾಗಿ. ಆ ಒಬ್ಬ ಪರಮಾತ್ಮನು ಅನೇಕ ವಸ್ತುಗಳ ಥರ ಕಾಣಿಸ್ತಾ ಇದ್ದಾನೆ.
ಆದ್ದರಿಂದ ಎಲ್ಲ ವಸ್ತುಗಳಿಗೂ ಅಧಿಷ್ಠಾನ ರೂಪದಲ್ಲಿ ಆ ಪರಮಾತ್ಮನೇ ಇದ್ದಾನೆ. ಹಗ್ಗದಲ್ಲಿ ಹಿಂಗೆ ಸೊಟ್ಟ ಬಿಟ್ಟು ಆ ವಂಕರ ಟಿಂಕರತನ ಮತ್ತು ಅದರ ಕಲ್ಲರು, ಆ ಗುಣಗಳು ನಾವು ಭ್ರಾಂತಿ ರೂಪದಲ್ಲಿ ಹಾವು ಥರ ಕಾಣಿಸ್ತಿದ್ರೆ ಹಾವಲ್ಲೂ ಅದರಲ್ಲೂ ಸ್ವಲ್ಪ ಸಮಾನತೆ ಕಾಣಿಸ್ತಾ ಇರುತ್ತೆ. ಅದೇ ಥರ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳಲ್ಲೂ ಕೂಡ ಪರಮಾತ್ಮಂದು ಕೆಲವೊಂದು ಕ್ವಾಲಿಟೀಸ್ ಕಾಣಿಸ್ತಾ ಇರುತ್ತೆ. ಸತ್ತು ಚಿತ್ತು ಆನಂದ, ಅದನ್ನೇ ಅಸ್ಥಿ ಬಾತಿ ಪ್ರಿಯ ಅಂದ್ಬಿಟ್ಟು ಮೈಕಲ್ಲಿ ಪರಮಾತ್ಮದ ಅಂಶ ಕಾಣಿಸ್ತಾ ಇದೆ. ಪರಮಾತ್ಮನ ಲಕ್ಷಣಗಳು ಗಮನಿಸಬೇಕು. ಮೈಕ್ ಎಕ್ಸಿಸ್ಟೆನ್ಸ್, ಮೈಕ್ ಅಸ್ಥಿ ಉಣಿಕಿ ಅಂತಾರೆ, ಇರುವಿಕೆ ಅನ್ನೋದು. ಆ ಮೈಕಿನ ಜ್ಞಾನ ಇದೆ, ಇದು ಜಡರೂಪವಾದ ಅಂತಃಕರಣ. ಅದಕ್ಕೆ ನಾನು ಮೈಕು ಅಂತ ತಿಳ್ಕೊಳಕ್ಕಾಗ್ತಾ ಇಲ್ಲ. ಬಟ್ ನಾನು ಇದೀನಿ ಅನ್ನೋ ವಿಷಯ ಕೂಡ ನನಗೆ ಅರಿವಿದೆ. ಮತ್ತು ನಮ್ಮ ಸ್ವರೂಪ ನಮಗೆ ತುಂಬ ಪ್ರಿಯ. ಆತ್ಮನಸ್ತು ಕಾಮಯ ಸರ್ವಂ ಪ್ರಿಯಂ ಭವತಿ. ಪ್ರತಿದಿನ ಈ ಮನಸ್ಸು ಬುದ್ಧಿಗಳು ರಾತ್ರಿ ಹೊತ್ತು ಗಾಢ ನಿದ್ರೆಯಲ್ಲಿ ರೆಸ್ಟ್ಗೆ ಹೋದಾಗ ಪ್ರಪಂಚ ಇಲ್ಲ, ಈ ಶರೀರ ಇಲ್ಲ, ಪೂರ್ಣವಾಗಿ ಸಮಸ್ಯೆಗಳೇ ಇಲ್ಲ, ಅಲ್ಲಿ ಆನಂದವಾಗಿ ಏನೂ ಸಮಸ್ಯೆಗಳಿಲ್ಲ. ಅಂಥ ಒಂದು ಆನಂದ ಸ್ಥಿತಿ ಪ್ರತಿದಿನ ನನ್ನ ಸ್ವರೂಪದಲ್ಲಿ ಆನಂದನ ಹೊಂದುತ್ತಾ ಇದ್ದೀನಿ. ಇದರಲ್ಲೂ ಕೂಡ ಪ್ರಿಯ ಗುಣ ಇದೆ. ಮೈಕು ಇವತ್ತು ನಮಗೆ ಪ್ರಿಯವಾದ್ದರಿಂದನೇ ಇದನ್ನು ಬಳಸ್ಕೊತಾ ಇದ್ದೀವಿ. ಎಲ್ಲ ವಸ್ತುಗಳಲ್ಲೂ ಕೂಡ ಈ ಪ್ರಿಯತತ್ವ ಕೂಡ ಇರುತ್ತೆ. ಅದಕ್ಕೆ ಪರಮಾತ್ಮನ ಲಕ್ಷಣಗಳು ಪ್ರತಿಯೊಂದು ವಸ್ತುದಲ್ಲೂ ಕೂಡ ಸತ್ತು ಚಿತ್ತು ಆನಂದ ರೂಪದಲ್ಲಿ ಕಾಣಿಸ್ತಾ ಇದ್ದಾವೆ. ಇದನ್ನು ಗುರುತಿಡಿದುಬಿಟ್ಟು ಈ ಜ್ಞಾನವನ್ನು ಯಾರು ಹೊಂದಿರ್ತಾನೋ, ಈ ಜ್ಞಾನ ಯಾರಿಂದ ನಮಗೆ ಸಿಕ್ಕಿರುತ್ತೋ ಅಂಥ ಗುರುಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಶಿವ ಅಂತ ಇದ್ದಾನೆ. ಆದ್ದರಿಂದ ಇಂಥವರೇ ಗುರುಗಳು ಅಂದ್ಬಿಟ್ಟು ಮಿಕ್ಕಿದ್ದು ನಾವು ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.